ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 116ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಸಂಸ್ಥೆಯ ಅಭಿವೃದ್ಧಿ ಹಾಗೂ ಲಾಭದ ಬಗ್ಗೆ ಅಧ್ಯಕ್ಷ ಕುಮಾರ್ ಅಪರಾಜ್ ಮಾಹಿತಿ ನೀಡಿದರು. ನಿಸ್ವಾರ್ಥ ಸೇವಾ ಮನೋಭಾವದ ಆಡಳಿತ ಮಂಡಳಿ, ಶುದ್ಧ ಹಸ್ತದ ಸಿಬ್ಬಂದಿ ವರ್ಗ ಹಾಗೂ ಪ್ರಾಮಾಣಿಕ ರೈತ ಸದಸ್ಯರ ಪರಸ್ಪರ ಸಹಕಾರದಿಂದಲೇ ಈ ಸಂಸ್ಥೆ 75.50 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಸಂಸ್ಥೆ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ. ಬರುವ ದಿನಮಾನಗಳಲ್ಲಿ ಸಂಸ್ಥೆಯ ವತಿಯಿಂದ ಪೆಟ್ರೋಲ್ ಪಂಪ್, ಗ್ಯಾಸ್ ವಿತರಣೆ ವ್ಯವಸ್ಥೆ ಮಾಡಲಾಗುವುದೆಂದು ಐನಾಪುರ ಪಿಕೆಪಿಎಸ್ ಅಧ್ಯಕ್ಷ ಕುಮಾರ್ ಅಪರಾಜ್ ಹೇಳಿದರು. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ರವಿವಾರದಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 116ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಒತ್ತಾಯದ ಮೇರೆಗೆ ಪೆಟ್ರೋಲ್ ಪಂಪ್, ಗ್ಯಾಸ್ ಏಜೆನ್ಸಿ ಪ್ರಾರಂಭಿಸುವ ಕುರಿತು ಪ್ರಕ್ರಿಯೆ ನಡೆದಿದೆ ಎಂದರು. ಸಾಲಗಾರರು ಹಣ ಪಡೆಯುವಾಗ ತೋರುವ ಕಾಳಜಿಯನ್ನ ಮರುಪಾವತಿ ಮಾಡುವಾಗಲೂ ತೋರಿಸಬೇಕು. ತೆಗೆದುಕೊಂಡ ಸಾಲವನ್ನು ಬಡ್ಡಿ ಹಾಗೂ ಕಂತುಗಳನ್ನ ಅವಧಿಯೊಳಗೆ ಸಂಘಕ್ಕೆ ಪಾವತಿ ಮಾಡಿದಾಗ ಮಾತ್ರ ಸಂಘವು ಲಾಭದಲ್ಲಿ ಸಾಗುತ್ತದೆ ಎಂದರು. 2020-21ನೇ ಸಾಲಿನಲ್ಲಿ ಸಂಘಕ್ಕೆ 75.50 ಲಕ್ಷ ರೂಪಾಯಿ ನಿವ್ವಳ ಲಾಭವಾಗಿದ್ದು, ಸದಸ್ಯರಿಗೆ ಶೇಕಡಾ 16ರಷ್ಟು ಲಾಭಾಂಶ ನೀಡಲಾಗುವುದು ಎಂದರು. ಸಂಘದಲ್ಲಿ 3134 ಸದಸ್ಯರಿದ್ದು 29.82 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು, 12.88 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, 12.78 ಕೋಟಿ ರೂಪಾಯಿ ಹೇವು ಸಂಗ್ರಹಿಸಿ 1.65 ಕೋಟಿ ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಎಂದ ಅವರು, ಆಡಿಟ್ ವರ್ಗ ಎ ಎಂದರು. ಇದಕ್ಕೆಲ್ಲ ರೈತರ ಸಹಕಾರವೇ ಕಾರಣ ಎಂದು ಅಧ್ಯಕ್ಷ ಕುಮಾರ್ ಅಪರಾಜ್ ಹೇಳಿದ್ರು. ಸಂಘದಲ್ಲಿ ರಾಜಕೀಯವಿಲ್ಲ. ರಾಜಕಾರಣವೇ ಬೇರೆ, ಸಹಕಾರ ರಂಗವೇ ಬೇರೆ. ಸಹಕಾರಿ ರಂಗದಲ್ಲಿ ರಾಜಕೀಯ ಬೆರೆಸುವುದಿಲ್ಲ. ರಾಜಕಾರಣ ಕೇವಲ ಚುನಾವಣೆಗೆ ಮಾತ್ರ ಮೀಸಲಾಗಿರುತ್ತದೆ. ಚುನಾವಣೆ ಮುಗಿದ ನಂತರ ಎಲ್ಲಾ ಸದಸ್ಯರು ಒಟ್ಟಿಗೆ ಸೇರಿ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತೇವೆ. ಸದಸ್ಯರಲ್ಲಿ ಆ ಅನುಮಾನವೇ ಬೇಡ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಮಾರ್ ಅಪರಾಜ್ ವಹಿಸಿದ್ರು. ಈ ವೇಳೆ ಅವರು ಮಾತನಾಡಿದ್ರು. 4,76 ಲಕ್ಷ ಕಾಯ್ದಿಟ್ಟು ಹಾಗೂ ಇತರ ನಿಧಿಗಳಿದ್ದು, 12,78 ಲಕ್ಷ ಠೇವುಗಳನ್ನು ಸಂಗ್ರಹಿಸಿದ್ದು, 10,13 ಲಕ್ಷ ಬ್ಯಾಂಕಿನಿಂದ ಸಾಲ ಪಡೆದು ಸದಸ್ಯರಿಗೆ 12,88 ಲಕ್ಷ ಸಾಲ ವಿತರಿಸಿ ಪ್ರತಿಶತ 99.92% ಸಾಲ ವಸೂಲಿಸಿ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರದಿಂದ ಹಾಗೂ ಸಂಘದ ಎಲ್ಲ ಸಿಬ್ಬಂದಿಯವರ ಸಹಕಾರದಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ 31/3/2021ಕ್ಕೆ ಲಾಭ ಗಳಿಸುತ್ತದೆ ಅಂತ ತಿಳಿಸಲು ತಮ್ಮೆಲ್ಲರಿಗೆ ಸಂತೋಷ ಅನಿಸುತ್ತದೆ. ಒಂದು ಪ್ರೀತಿ ವಿಶ್ವಾಸ ಹಂಚಿಕೊಂಡು ಇವತ್ತಿನ ಮಹಾಸಭೆಯ 2020-21ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಬಗೆಗಿನ 2020-21ನೇ ಸಾಲಿನ ಲೆಕ್ಕ ಪರಿಶೋಧನೆ ಮುಖ್ಯ ಕಾರ್ಯನಿರ್ವಾಹಕರು ಎ ಜಾಧವ್ ಅವರು ವರದಿ ಓದಿ ಸದಸ್ಯರಿಂದ ಒಪ್ಪಿಗೆ ಪಡೆದರು. ಇದೇ ವೇಳೆ ಸಂಘದ ಉಪಾಧ್ಯಕ್ಷ ಆದಿನಾಥ್ ದಾನೋಳಿ, ನಿರ್ದೇಶಕರಾದ ಭೂಪಾಲ್ ಮಾನ್ಗಾವೆ, ರಾಜೇಂದ್ರ ಪೋತದಾರ್, ವಕೀಲರು ಸತೀಶ್ ಗಾಣಿಗೇರ್, ಅಣ್ಣಾಸಾಬ್ ಡೂಗ್ನವರ್, ಪ್ರವೀಣ್ ಕುಲಕರ್ಣಿ, ತಮ್ಮಣ್ಣ ಪಾರ್ಶೆಟ್ಟಿ, ರಾವ್ ಸಾಬ್ ಹರಳೆ, ಮಹಾದೇವ್ ಬೇಡರ್, ಲಕ್ಷ್ಮೀಬಾಯಿ ರೆಡ್ಡಿ, ವರ್ಷಾ ಪಾಟೀಲ್ ಉಪಸ್ಥಿತರಿದ್ದರು. ಈ ವೇಳೆ ರೈತ ಸದಸ್ಯರು ಪ್ರಶ್ನೆಗಳನ್ನ ಕೇಳಿದ್ರು. ಆಗ ಆಡಳಿತ ಮಂಡಳಿಯವರು ಉತ್ತರ ನೀಡಿದ್ರು. 10-20 ಮಾಡಿದ್ರು, 15-30 ಮಾಡಿದ್ರು. ಯಾರಿಗೆ ಸಂಶಯ ಇತ್ತು, ನಿಮ್ಗೆ ಯಾರಿಗೆ ಮಾಡಿದ್ರು, ಯಾರು ಬೇಕಾದ್ರೂ ಸ್ವಲ್ಪ ಬಂದು ಕೇಳಿ. ಪರ್ಸೆಂಟೇಜ್ ಲೋನ್ ಕೊಟ್ಟಿದ್ವಿ. ಕೆಲವೊಬ್ಬರದ 10 ಎಕರೆ ಇತ್ತು, ಅವ್ರ ಲೆಗಲ್ 3.5 ರೂಪಾಯಿ ಕೊಡಬೇಕಾಯ್ತು. ನಾವು ಕೊಟ್ಟಿಲ್ಲ. ಮೊದ್ಲು ಏನಿತ್ತು 1 ಲಾಕ್ ಇತ್ತು, ಅವ್ರು 2 ಲಾಕ್ ಮಾಡಿದ್ವಿ. ಯಾರು 20,000 ಇತ್ತು ಅವ್ರು 40 ಮಾಡಿದ್ವಿ, ಯಾರು 15 ಇತ್ತು ಅವ್ರು 30 ಮಾಡಿದ್ವಿ. ಪರ್ಸೆಂಟೇಜ್ ಮಾಡಿದ್ವಿ ನಾವು. ಇಲ್ಲ ಇದ್ದದ್ದು 10 ಕೊಟ್ಟಿದ್ರು. 8 ಕೋಟಿ ನೀವು ಎಕರೆ ಮೇಲೆ ಕೊಟ್ಟ 5 ನಮಗೆ ಇದು ಮುಂದಿನ ದಿನ ಎಕರೆಗೆ 25-30 ಸಾಲ ಕೊಟ್ಟ ಕೊಡ್ತೀವಿ. ನಾವು 5 ವರ್ಷದಾಗ ಯಾರೇ ಇದ್ರೂ ಕೊಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಇದ್ರಾಗ ಆರ್ನೂರು ಮೆಂಬರ್ಗೆ ಸಾಲ ಕೊಡ್ಲಕ್ ಬರಂಗಿಲ್ರಿ. ಯಾಕೆ ಕೊಡಕ್ ಬರಲ್ಲ ಅಂದ್ರೆ ಅವ್ರು 1 ಎಕರೆ ಯಾರಿಗೆ ಲಿಮಿಟ್ ಮೀರಿದ್ರಿ. ಅವ್ರು ಇದೊಂದು ವಿಷಯ ಸರ್ಕಾರ ಬಳಕೆ ಸಾಲ ಕೊಡುದಾದ್ರೆ ಹೇಳ್ತಾನೆ 2 ಲಕ್ಷದ ತನಕ ಒಬ್ಬ ರೈತ ಕೊಡದೆ 10 ಎಕರೆ ಒಂದು ವಿಷಯ ಹೇಳ್ತಾನೆ. ವಿರೂಪಾಕ್ಷ ಡೂಗನವರ್ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ಸಹಕಾರ ಭೀಷ್ಮ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ 58ನೇ ಜನ್ಮದಿನದ ಪ್ರಯುಕ್ತ ಶ್ರೀ ಜಡಿ ಸಿದ್ದೇಶ್ವರ ಕುಸ್ತಿ ಮೈದಾನದ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸಹಕಾರ ಭೀಷ್ಮ ರಮೇಶ್ ವಿ ಕತ್ತಿ ಅವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತ
ಶ್ರೀ ಜಡಸಿದ್ದೇಶ್ವರ ಕುಸ್ತಿ ಮೈದಾನದ ಉದ್ಘಾಟನೆ ಮತ್ತು ಸತತವಾಗಿ 4ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಬೆಲ್ಲದಬಾಗೇವಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸತ್ಕಾರ ಸಮಾರಂಭವನ್ನ ದಿ ಬೆಲ್ಲದಬಾಗೇವಾಡಿ ಅರ್ಬನ್ ಬ್ಯಾಂಕ್ ಕೃಷಿ ಸೇವಾ ಸಹಕಾರಿ ಸಂಘ ನಿಯಮಿತ ಹಾಗೂ ಗ್ರಾಮದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿ ನಿಡಸೋಶಿ, ಶ್ರೀ ಮನ್ನಿರಂಜನ ಪ್ರಣವಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಬೆಲ್ಲದಬಾಗೇವಾಡಿ, ಶ್ರೀ ಮನ್ನಿರಂಜನ ಪ್ರಣವಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿಗಳು ವಿರಕ್ತಮಠ ಹುಕ್ಕೇರಿ, ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಹಾಗೂ ಅತಿಥಿಗಳನ್ನ ಪಂಚಾಯಿತಿ ಕಾರ್ಯಾಲಯಕ್ಕೆ ಭಕ್ತಿ ಭಾವದಿಂದ ಬರಮಾಡಿಕೊಂಡು ನಂತರ ವಾದ್ಯ ಮೇಳ, ಸುಮಂಗಲಿಯರ ಆರತಿ, ಮಂಗಲ ಕಲಶಗಳೊಂದಿಗೆ ಕುಸ್ತಿ ಮೈದಾನಕ್ಕೆ ಆಮಂತ್ರಿಸಿ ಸುಂದರವಾಗಿ ಅಲಂಕೃತಗೊಂಡ ಮೈದಾನದ ಪ್ರವೇಶ ದ್ವಾರವನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಲಾಯಿತು. ಕುಸ್ತಿ ಮೈದಾನದಲ್ಲಿ ಪೂಜ್ಯರ ಪಾದಪೂಜೆಯನ್ನ ನಿಖಿಲ್ ಉಮೇಶ್ ಕತ್ತಿ ಅಧ್ಯಕ್ಷರು, ಹಿರಾ ಶುಗರ್ ಸಂಕೇಶ್ವರ್ ಮತ್ತು ಶ್ರೀ ಪವನ್ ರಮೇಶ್ ಕತ್ತಿ ಅಧ್ಯಕ್ಷರು, ಬೆಲ್ಲದಬಾಗೇವಾಡಿ ಅರ್ಬನ್ ಬ್ಯಾಂಕ್ ಇವರು ನೆರವೇರಿಸಿದ್ರು. ನಂತರ ಟಗರು ಕಾಳಗ ಮತ್ತು 2 ಜೋಡಿ ಕುಸ್ತಿ ಪಟುಗಳಿಂದ ಕುಸ್ತಿ ಪ್ರಾರಂಭಿಸಿ ಮೈದಾನಕ್ಕೆ ವೈದ್ಯುಕ್ತವಾಗಿ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮಗಳನ್ನು ವಿಎಂ ಕತ್ತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು. ಅರ್ಬನ್ ಬ್ಯಾಂಕಿನ ಹಿರಿಯ ಲೆಕ್ಕ ಸಹಾಯಕ ಶ್ರೀಶೈಲ್ ಚರಾಟಿಯವರು ಸರ್ವರನ್ನ ಸ್ವಾಗತಿಸಿದ್ರು. ಪೂಜ್ಯ ಶ್ರೀಗಳವರ ಅಮೃತ ಹಸ್ತ ಮತ್ತು ರಮೇಶಣ್ಣ ಕತ್ತಿಯವರ ಸುಪುತ್ರರಾದ ಪೃಥ್ವಿ ಮತ್ತು ಪವನ್ ಹಾಗೂ ಅತಿಥಿಗಳವರ ಹಸ್ತದಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕತ್ತಿ ಸಹೋದರರ ಸುಪುತ್ರರು ಪೂಜ್ಯರಿಗೆ ಭಕ್ತಿ ಭಾವದಿಂದ ಗೌರವ ಸಮರ್ಪಣೆ ಮಾಡಿ ಪುನೀತರಾದ್ರು. ಅತಿಥಿಗಳಾದ ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ, ಪವನ್ ಕತ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮಾಹೂರ್ಕರ್, ಉಪಾಧ್ಯಕ್ಷ ಗಂಗಾಧರ್ ನಾವಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಉಮೇಶ್ ಸಿದ್ನಾಳ್, ಕುಸ್ತಿ ಮೈದಾನದ ಗುತ್ತಿಗೆದಾರ ಶಂಕರ್ ಗುಡಸಿ, ನಿವೃತ್ತ ಶಿಕ್ಷಕ ಶ್ರೀ ಎನ್.ಬಿ. ತೇರ್ದಾಳ್ ಅವರನ್ನ ಪೂಜ್ಯರು ಸತ್ಕರಿಸಿದ್ರು. ಇದೇ ಸಂದರ್ಭದಲ್ಲಿ ಸತತವಾಗಿ 4ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಬೆಲ್ಲದಬಾಗೇವಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರನ್ನ ಅರ್ಬನ್ ಬ್ಯಾಂಕ್ ಕೃಷಿ ಸಹಕಾರಿ ಸಂಘ ಮತ್ತು ಗ್ರಾಮದ ಪರವಾಗಿ ಸತ್ಕರಿಸಲಾಯಿತು. ಜೊತೆಗೆ ಕುಸ್ತಿ ಮೈದಾನ ನಿರ್ಮಾಣದ ಕಟ್ಟಡ ಕಾರ್ಮಿಕರನ್ನ ಅದರ ಮೇಲ್ವಿಚಾರಣೆ ಮಾಡಿದ ವಿಶ್ವನಾಥ ಗುಡಸಿ, ದೇವಸ್ಥಾನದ ಆವರಣ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವ ವಿರೂಪಾಕ್ಷಿ ಚೌಗ್ಲಾ, ಕುಸ್ತಿ ಮೈದಾನ ಪೂರ್ಣಗೊಳ್ಳುವವರೆಗೆ ಶ್ರೀ ಉಮೇಶಣ್ಣ, ರಮೇಶಣ್ಣ ಅವರ ಮಾರ್ಗದರ್ಶನದಲ್ಲಿ ಸಂಪೂರ್ಣ ಜವಾಬ್ದಾರಿ ಹೊತ್ತ ಶ್ರೀ ಸಿದ್ದಲಿಂಗಯ್ಯ ಕಡಹಟ್ಟಿಮಠ, ಶ್ರೀ ಮಹಾಲಿಂಗ್ ಶೆಟ್ಟಿ, ಶ್ರೀ ಮಲ್ಲಿಕಾರ್ಜುನ್ ಕಣಗಲಿ ಅವರನ್ನ ಪೂಜ್ಯರು ಗೌರವಿಸಿದ್ರು. ಪೂಜ್ಯ ಶ್ರೀಗಳವರ ಪರವಾಗಿ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳವರು, ರಮೇಶ್ ಕತ್ತಿಯವರು ರೈತರ ನಾಡಿ ಮಿಡಿತ ಅರಿತು ಅವರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿ ರೈತರ ಬಾಳು ಹಸನಾಗಿಸುವುದರಲ್ಲಿ ಸಲ್ಲಿಸುತ್ತಿರುವ ಸೇವೆ ಮತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುಕ್ಕಾಣಿ ಹಿಡಿದಾಗಿನ ಸ್ಥಿತಿ, ಇಂದಿನ ಸ್ಥಿತಿಯನ್ನು ಅವಲೋಕಿಸಿ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕ್ ಅನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದ ಕೀರ್ತಿ ರಮೇಶ್ ಅವರಿಗೆ ಸಲ್ಲುತ್ತದೆ. ಸರ್ವ ಜನಾಂಗದ ಅಭಿವೃದ್ಧಿಯನ್ನ ಮಂತ್ರವಾಗಿ ಪಠಿಸುತ್ತಿರುವ ಶ್ರೀಯುತರಿಗೆ ದೇವರು ಹೆಚ್ಚಿನ ಆಯುಷ್ಯ, ಆರೋಗ್ಯ ಕರುಣಿಸಲೆಂದು ಹಾರೈಸಿದ್ರು. ಸುಸಜ್ಜಿತವಾದ ಕುಸ್ತಿ ಮೈದಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಸಿ ಹಾಲನ್ನ ಕುಡಿಸಿ ಕುಸ್ತಿಗೆ ಕಳಿಸ್ತಕ್ಕಂತ ವ್ಯವಸ್ಥೆಗಳಿತ್ತು ಆ ಕಾಲಕ್ಕೆಲ್ಲ. ಇರ್ಬೇಕು, ಹಿರಿಯರು ಎಷ್ಟೋ ಜನ ಇಲ್ಲಿ ಕುಸ್ತಿ ನೋಡಿದವರು ಹಿರಿಯರೆಲ್ಲ ಇರ್ಬೇಕು. ಅವರೆಲ್ಲ ಮನೆಯಲ್ಲಿ ಎಷ್ಟೋ ಜನ ಎಮ್ಮೆಯನ್ನ ಎರಡು ಎಮ್ಮೆಯನ್ನ ಕಟ್ಟಿ ಒಂದು ಎಮ್ಮೆಯನ್ನ ಅವನಿಗೆ ಕುಸ್ತಿ ಮಾಡ್ತಕ್ಕಂಥ ವ್ಯಕ್ತಿಗೆ ಹಾಲನ್ನ ಕುಡಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಹಸಿ ಹಾಲನ್ನ ಕುಡಿದ್ರೆ ಪಚನ ಆಗೋದು ಬಹಳ ಕಡಿಮೆ. ಆದರೆ ಯಾರು ಕುಸ್ತಿ ಪೈಲ್ವಾನ್ ಇರ್ತಾನೆ ಅವನು ಮಾತ್ರ ಪಚನ ಮಾಡಿಕೊಳ್ಳುವಂತ ವ್ಯವಸ್ಥೆ ಇರ್ತದೆ. ಇಂಥ ಎಲ್ಲ ಹಳೆ. ಕೊನೆಯಲ್ಲಿ ಭರತೇಶ್ ಉಪಾಧ್ಯಾಯ, ಹಿರಿಯ ಸಹಾಯಕರು, ಕೃಷಿ ಸಹಕಾರಿ ಸಂಘ ಅವರು ವಂದಿಸಿದ್ರು. ವೇದಿಕೆ ಮೇಲೆ ಗ್ರಾಮದ ಹಿರಿಯರಾದ ಆರ್.ಟಿ. ಶಿರಾಳ್ಕರ್, ಗಿರಿಗೌಡ ಪಾಟೀಲ್, ಡಾಕ್ಟರ್ ಪಿ.ವಿ. ಮನ್ನೂರ್, ಅಪ್ಪ ಸಾಹೇಬ್ ಖೇಮ್ಲಾಪುರೆ, ಮಲ್ಲಿಕಾರ್ಜುನ್ ಬೆಲ್ಲದ್,
ಡಾಕ್ಟರ್ ಎಂಎಸ್ ಮುನ್ನೊಳ್ಳಿ, ಅಶೋಕ್ ಬೆಲ್ಲದ್, ದಿಲೀಪ್ ವಾಳಿಕಿಂಡಿ, ಭರತೇಶ್ ಮುನ್ನೊಳ್ಳಿ, ಸಿದ್ದಣ್ಣ ಹಾಗರ್ಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆಯನ್ನ ಜೀವನ್ ಪಾಟೀಲ್ ಶಿಕ್ಷಕರು ಬಿಎಂ ಕತ್ತಿ ಪ್ರೌಢಶಾಲೆ ಮತ್ತು ಬಿಎಸ್ ನಸಲಾಪುರ್ ಶಿಕ್ಷಕರು ಭರತೇಶ್ ಪ್ರೌಢಶಾಲೆ ಇವರು ಮಾಡಿದ್ರು. ಸಂಜೆ 7 ಗಂಟೆಗೆ ರಮೇಶ್ ಕತ್ತಿ ಅವರ 58ನೇ ಜನ್ಮದಿನದ ಪ್ರಯುಕ್ತ ಅವರ ಸುಪುತ್ರರು ಕೇಕ್ ಕತ್ತರಿಸುವ ಮೂಲಕ ಓಂಕಾರ್ ಆರ್ಕೆಸ್ಟ್ರಾ ಭದ್ರಾವತಿ ತಂಡದ ಕಲಾವಿದರ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಚಲನಚಿತ್ರ ಗೀತೆ, ಹಾಸ್ಯ ಚಟಾಕಿಗಳಿಂದ ನೆರೆದ ಪ್ರೇಕ್ಷಕರನ್ನ ಕಲಾವಿದರು ರಂಜಿಸಿದ್ರು. ಕುಸ್ತಿ ಮೈದಾನದ ಪ್ಲಾಟ್ಫಾರ್ಮ್ ಪ್ರೇಕ್ಷಕರಿಂದ ತುಂಬಿತ್ತು. ಗ್ರಾಮದ ಕಿರಿಯರು, ಯುವಕರು, ಮಕ್ಕಳು ಈ ಸುಂದರ ರಸಮಂಜರಿ ಕಾರ್ಯಕ್ರಮಕ್ಕೆ ತಲೆದೂಗಿದೆ. ಮುಗಳಕೋಡ ಸಮೀಪದ ಸಮೀರವಾಡಿ ಗ್ರಾಮದಲ್ಲಿ ಸೋಮಯ್ಯ ಶಿಶು ನಿಕೇತನ ಪ್ರಾಥಮಿಕ ಹಾಗೂ ಸೋಮಯ್ಯ ವಿನಯ ಮಂದಿರ ಪ್ರೌಢಶಾಲೆಯಲ್ಲಿ ಸನ್ 1986ರಿಂದ 1996ರವರೆಗಿನ ಹಳೆಯ ವಿದ್ಯಾರ್ಥಿ ಬಳಗದ ವತಿಯಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೂಮಳೆ ಸುರಿಸಿ ಗುರುಗಳನ್ನ ಸ್ವಾಗತಿಸಿ ವಿದ್ಯಾರ್ಥಿ ಬಳಗ ಪಾದ ತೊಳೆದು ಪಾದ ಪೂಜೆ ಮಾಡಿ ನಮಸ್ಕರಿಸಿ ಸತ್ಕರಿಸಿ ಸಿಹಿ ಊಟವನ್ನ ಬಡಿಸಿ ಗುರುಗಳಿಗೆ ವಂದನೆ ಸಲ್ಲಿಸಿದ್ದನ್ನ ಕಂಡು ಪುಳಕಿತರಾದ ಗುರುವೃಂದ. ಗುರು ಶಿಷ್ಯರ ಸಂಬಂಧ ಎಂದರೆ ಅದು ತಾಯಿ ಮಗುವಿನ ಸಂಬಂಧದಂತೆ ಪವಿತ್ರವಾದದ್ದು. ಮಗುವಿಗೆ ಅಂಬೆಗಾಲಿಡುವುದನ್ನ ತಾಯಿ ಕಲಿಸಿದರೆ ಅ ಆ ಇ ಕಲಿಸುವ ಮೂಲಕ ದೇಶದ ಒಬ್ಬ ಸತ್ಪ್ರಜೆಯನ್ನಾಗಿ ರೂಪಿಸುವ ಶಿಲ್ಪಿ ಎಂದರೆ ಅವರೇ ಶಿಕ್ಷಕರು. ಒಳ್ಳೆಯ ಗುರು ಸಿಗುವುದು ದುರ್ಲಭ, ಸಿಕ್ಕರೆ ಬಲು ಲಾಭ. ನಮ್ಮ ಲೌಕಿಕ ಮತ್ತು ಪಾರಮಾರ್ಥ ಜೀವನದಲ್ಲಿ ಗುರು ಎಂಬ ವ್ಯಕ್ತಿ ಸರ್ವಶ್ರೇಷ್ಠನಾಗಿದ್ದಾನೆ. ಅದಕ್ಕಾಗಿ ಹೇಳಿರುವುದು ಹರಣಿಗಿಂತಲೂ ಗುರು ಮೇಲು, ಹರ ಮುನಿದರೂ ಗುರು ಕಾಯುವನು ಎಂದು. ಸತಿ ಪತಿಗಳು ಸೇರಿ ಸಮರಸದ ಜೀವನ ನಡೆಸಿದ್ರೆ ಆ ಸಂಸಾರ ನಂದನವನವಾಗುತ್ತದೆ. ಅದರಂತೆಯೇ ಗುರುವಿನ ಮಾರ್ಗದಲ್ಲಿ ನಿಷ್ಠೆಯಿಂದ ನಡೆದುಕೊಂಡರೆ ಇಹಪರ ಎರಡರಲ್ಲಿಯೂ ಸಹ ಸುಖವನ್ನ ಕಾಣಬಹುದಾಗಿದೆ. ಕಾರಕನು ಪ್ರೇರಕನೂ ಆಗಿರುವ ಗುರು ಶಿಷ್ಯನಿಗೆ ಧಾರೆ ಎರೆಯುವ ವಿದ್ಯೆಗೆ ಸಮನಾಗಿ ಶಿಷ್ಯನಾದವನು ಏನೂ ಕೊಡಲಾರ. ಗುರು ದಕ್ಷಿಣೆ ಬದಲಿಗೆ ಗುರು ವಂದನೆಯನ್ನ ಮಾಡುವ ಮೂಲಕ ತಾಮಸವೆಂಬ ಕತ್ತಲೆಯನ್ನ ಕಳೆದು ಸುಜ್ಞಾನವೆಂಬ ಬೆಳಕನ್ನ ನೀಡಿದಂಥ ಗುರುವಿಗೆ ಅಲ್ಪ ಪ್ರಮಾಣದ ಗೌರವವನ್ನ ನೀಡಲು ಸಾಧ್ಯ. ಇಂತಹದ್ದೊಂದು ವಿಶಿಷ್ಟ ಹಾಗೂ ವಿಭಿನ್ನವಾದ ಗುರುವಂದನಾ ಕಾರ್ಯಕ್ರಮ ಸಮೀಪದ ಸಮೀರ್ವಾಡಿ ಗ್ರಾಮದ ಸೋಮಯ್ಯ ಶಿಶು ನಿಕೇತನ ಪ್ರಾಥಮಿಕ ಹಾಗೂ ಸೋಮಯ್ಯ ವಿನಯ ಮಂದಿರ ಪ್ರೌಢಶಾಲೆಯಲ್ಲಿ ಸನ್ 1986 1996ರವರೆಗಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ಪ್ರಾಚೀನ ಗುರುಕುಲದ ಗುರು ಶಿಷ್ಯರ ಬಾಂಧವ್ಯದ ಐಸಿರಿಯನ್ನ ಹೊತ್ತು ತಂದಂತಿತ್ತು. 25 ವರ್ಷಗಳೇ ಕಳೆದು ಹೋಗಿದ್ದರೂ ಸಹ ತಮಗೆ ವಿದ್ಯಾರ್ಜನೆ ಮಾಡಿದ ಶಿಕ್ಷಕ ಶಿಕ್ಷಕಿಯರನ್ನ ಒಂದುಗೂಡಿಸಿ ಹೂಮಳೆ ಸುರಿಸುತ್ತಾ ಅವರನ್ನು ಸ್ವಾಗತಿಸಿ ನಾಥ ಗುರುನಾಥ ನಿನ್ನ ಉಪಕಾರವನ್ನು ಏತರಿಂದಲೇ ತೀರಿಸಲಿ ಎಂಬ ಮಹಾಲಿಂಗ ರಂಗರ ವಾಣಿಯಂತೆ ತಮಗೆ ವಿದ್ಯಾರ್ಚನೆ ಮಾಡಿದ ಎಲ್ಲ ಗುರು ವೃಂದದ ಪಾದ ತೊಳೆದು ಪಾದ ಪೂಜೆ ಮಾಡಿದ ಸನ್ನಿವೇಶ ಆತ್ಮಾನಂದದ ಅನುಭವವನ್ನ ಅನುಭವಿಸಿದಂತಿತ್ತು. ವಿದ್ಯಾರ್ಥಿಗಳಿಂದ ಪಾದ ಪೂಜೆಯನ್ನ ಮಾಡಿಸಿಕೊಳ್ಳುತ್ತಿದ್ದ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಹನಿಗಳು ತುಂಬಿ ತುಳುಕುತ್ತಿತ್ತು. ತುಂಬು ಸಂಸಾರದ ಗೃಹಿಣಿಯಾಗಿರುವ ಮಹಿಳೆಯರು ಹಾಗೂ ಸಂಸಾರದ ಜವಾಬ್ದಾರಿಯನ್ನ ಹೊತ್ತು ಯಜಮಾನನಂತಿರುವ ಪುರುಷರು ಮತ್ತೆ ತಮ್ಮ ಹಳೆಯ ಶೈಕ್ಷಣಿಕ ಜೀವನಕ್ಕೆ ಹೋಗಿ ವಿದ್ಯಾರ್ಥಿನಿಯರಂತೆ ವರ್ತಿಸುತ್ತಿರುವುದನ್ನು ನೋಡುವುದೇ ಒಂದು ಹಬ್ಬವಾಗಿತ್ತು. ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ ಈಗಿನ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ರೇವತಿ ಮಠದ್ ಅವರು ತಮ್ಮ ವಿದ್ಯಾರ್ಥಿಗಳಿಂದ ಪಾದಪೂಜೆ ಹಾಗೂ ಸತ್ಕಾರವನ್ನ ಸ್ವೀಕರಿಸಿ ಮಾತನಾಡುತ್ತಾ, ನಾನು ನನ್ನ ಶಿಕ್ಷಣದ ಖರ್ಚು ವೆಚ್ಚವನ್ನ ಭರಿಸಲು ಸಮೀರ್ವಾಡಿ ಗ್ರಾಮದ ಸೋಮಯ್ಯ ಶಿಶು ನಿಕೇತನ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. 25 ವರ್ಷಗಳು ಗತಿಸಿ ಹೋಗಿದ್ದರೂ ಸಹ ಅಂದು ನಮ್ಮಿಂದ ಶಿಕ್ಷಣವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ನಮ್ಮನ್ನು ಕರೆದು ಪಾದಪೂಜೆ ಮಾಡುವ ಮೂಲಕ ಗುರು ವಂದನಾ ಕಾರ್ಯಕ್ರಮವನ್ನು ಮಾಡುತ್ತಿರುವುದನ್ನು ನೋಡಿದರೆ ಅಂದಿನ ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದ ಸಂಸ್ಕಾರದ ಪ್ರತಿರೂಪವೇ ಇಂದಿನ ಈ ಗುರುವಂದನಾ ಕಾರ್ಯಕ್ರಮ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವ ಮಕ್ಕಳಲ್ಲಿ ಇಂತಹ ಸಂಸ್ಕಾರಗಳನ್ನು ಕಾಣಲು ಸಾಧ್ಯ.
ನಾವು ಕಲಿಸಿದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಹುದ್ದೆಯಲ್ಲಿದ್ದರೂ ಸಹ ಹೆತ್ತ ತಾಯಿ ತಂದೆಯಂತೆ ನಮ್ಮ ಪಾದ ಪೂಜೆ ಮಾಡುವುದರೊಂದಿಗೆ ಗುರುವಂದನಾ ಕಾರ್ಯಕ್ರಮವನ್ನ ಮಾಡುತ್ತಿರುವುದನ್ನ ಕಂಡರೆ ನನಗೆ ಮಾತೇ ಹೊರಡುತ್ತಿಲ್ಲ, ಭಾವನೆಗೆ ನಿಲುಕದ ಭಾಷೆ ಇಲ್ಲ ಎಂಬ ಅನುಭವವಾಗುತ್ತಿದೆ ಎಂದರು. ಒಬ್ಬ ವ್ಯಾಪಾರಿ ಜೊತೆಗೆ ಜೀವನ ಮಾಡಿದ್ರೆ ಅಲ್ಲಿ ನಾವು ಬರ್ತಿದ್ವಿ ಅಂತಂದ್ರೆ ಎಷ್ಟು ಸ್ಲೋ ಅಂತಲ್ಲ ಈಗ ಲೈಫ್ ಅನಿಸ್ತದೆ. ಒಬ್ಬ ಲೈಫ್ ಇನ್ಶೂರೆನ್ಸ್ ನಮ್ಮ ಜೊತೆಗೆ ಇದ್ದಾಗ ಅಯ್ಯೋ ನಾ ಸಾಕು ಚಲೋ ಅಲ್ಲ ನನ್ನ ಮಕ್ಕಳು ಬರ್ತದ ಅಂತ ಅನಿಸ್ತದಂತೆ. ಸಾಧು ಸಂತರ ಜೊತೆಗೆ ಕೂಡಿ ನಾವು ಇದ್ದಾಗ ಎಲ್ಲ ದಾನ ಮಾಡಬೇಕಲ್ಲ ಅಂತ ಅನಿಸ್ತದಂತೆ. ಮಕ್ಕಳ ಜೊತೆಗೆ ಇದ್ದಾಗ ನಮಗೂ ಅನಿಸ್ತದೆ ಈಗೇನು ಫೀಲಿಂಗ್ಸ್ ಮಾಡ್ತಾವಲ್ಲ ಇವೆಲ್ಲ ಫೀಲಿಂಗ್ಸ್ ಬರ್ತಾವ. ಶಿಕ್ಷಕರ ಜೊತೆಗೆ ಇದ್ದಾಗ ನಿಮಗೆ ಅನಿಸ್ತದೆ ನಾವು ಮಕ್ಕಳಾದಂಗಿದ್ರೆ ಎಷ್ಟು ಸಲ ಇತ್ತಲ್ಲ, ಈಗ ನಾವು ಮಕ್ಕಳಾದಾಗ ನಾವು ಬಿಡುವ ಮಾಡ್ತೀವಿ ಮರ್ತೀರಿ, ಸತ್ಯತೆ ಹೇಳ್ತೀವಿ, ಮಕ್ಕಳು ಎಲ್ಲರೂ ಮರ್ತೀರಿ, ನೀವೇ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಆ ರೀತಿ ನೀವು ಇರೋದು ನೋಡಿ ನನಗೆ ಬಂದೆ. ಫಸ್ಟ್ ಅರ್ಧ ಹೇಳಿದಲ್ಲ ಎಂಟರ್ ಆದ ತಕ್ಷಣ ಅಂದ್ಕೊಂಡಿದ್ದೆ ಶಿಕ್ಷಕರಿದ್ರು ನನ್ನ ಜೊತೆಗೆ. ಆಮೇಲೆ ನೀವೆಲ್ಲ ವಿದ್ಯಾರ್ಥಿಗಳಿದ್ರು. ನನಗನಿಸ್ತು ಸ್ವರ್ಗ ಯಾಕೆ ಬೇಕು, ನಾ ಸಾಯಂಕಾಲ ಇನ್ನೂ 10 ವರ್ಷ ಬಹುತೇಕ ನನ್ನ ವಯಸ್ಸು ಮತ್ತು ನಾನು ಕುಂದಾಣಿಗೆ ಹಾದುಕೊಳ್ಳೋದು. ಯಾಕಂದ್ರೆ ಇಲ್ಲಿ ನನ್ನ ಸಾಮ್ರಾಜ್ಯವನ್ನು ಕಟ್ಟಿ ಮೆರಿಸಿ ಮುರಿದುವುದಾಗಿ ಅಷ್ಟಾಗಿ ಇವತ್ತು ಹುಡುಗರು ಬರ್ತಾರೆ. ಅದು ಏನು ನನ್ನ ಕೈಯ ಕಲ್ತು ಹುಡುಗನೇ ಇದ್ದಾನೆ, ಕುಡಿಲಿಕ್ಕೆ ನಾ ಇದ್ದೀನಿ, ಯಾರು ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಬಂದ್ಕೊಳ್ಳಿ ನನಗೆ ಗೊತ್ತದೆ ನನ್ನ ಬಲ, ನನ್ನ ಮಗ ಎಷ್ಟಿದ್ದಾನೆ ಗೊತ್ತಿಲ್ಲ, ಅದು ನನ್ನ ಮಗನಿಗಿಲ್ಲ 1000 ಪಟ್ಟು ನನಗೆ ಶಕ್ತಿ ತುಂಬಿದವರು ನನ್ನ ವಿದ್ಯಾರ್ಥಿಗಳು. ನಾನು ಬ್ರಿಟಿಷರು ಹೇಳಿಕತ್ತಿಲ್ಲ ಅಥವಾ ತಾತ್ಕಾಲಿಕವಾಗಿಯೂ ಹೇಳಿಕತ್ತಿಲ್ಲ, ನಿಜವಾಗಿಯೂ ಹೇಳಬೇಕಂದ್ರೆ ನಾನು ಮನೆ ಮಾಡಿಕೊಂಡು ಒಬ್ಬಕ್ಕೆ ಅಷ್ಟು ಧೈರ್ಯವಾಗಿ ಇರಲಿಕ್ಕೆ ನನ್ನ ವಿದ್ಯಾರ್ಥಿಗಳ ಬಲವಂತ ಆಗಿದ್ದಕ್ಕೆ ಕಾರಣ. ಇಲ್ಲಿ ಬಂದೆ ಎಂಥ ಸನ್ಮಾನ. ನಾವು ಯುವಲಿ ಫಂಕ್ಷನ್ದೊಳಗೆ ಆಗ ಇದ್ದಾವಂತ ಅದಕ್ಕೆ ನಾನು ಅನ್ಕೊಂಡೆ ನಾನು ಬಂದದ್ದು ಬಹುಶಃ ನನಗೆ ಅವಕಾಶ ಕೊಟ್ಟದ್ದು ನೀವು ಏನು ಮಾಡಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಪಾದಪೂಜೆ ಅಂತಂದು ಸುದ್ದಿಗಾಗಿ ಆಯಿತು ಇಡೀ ಸಚ್ ಯಾಕಂತಂದ್ರೆ ಯಾರೋ ಗೊತ್ತಿರಲಿಲ್ಲ. ಮೊದಲು ಫಸ್ಟ್ ನಮ್ಮ ಇಷ್ಟು 25 ವರ್ಷಗಳ ನಂತರ ನಮ್ಮೆಲ್ಲ ಗೆಳತಿಯರನ್ನು ಭೇಟಿಯಾದಾಗ ನಮಗೆ ಬಹಳ ಸಂತೋಷ ಆಯಿತು. 25 ವರ್ಷಗಳಿಂದ ಎಲ್ಲರೂ ನಾವು ಬೇರೆ ಬೇರೆ ಕಡೆಯಲ್ಲಿ ಇದ್ವಿ. ನಾವು ನಿನ್ನೆ ಅವರೆಲ್ಲ ಭೇಟಿಯಾದಾಗ ಇದೊಂದು ಕಾರ್ಯಕ್ರಮ ಎಲ್ಲ ನಮ್ಮ ಸ್ನೇಹಿತೆಯರು ಎಲ್ಲರೂ ಅರೇಂಜ್ ಮಾಡಿ ನಮಗೆಲ್ಲರಿಗೂ ಕಾಲ್ ಮಾಡಿ ಇದೆಲ್ಲ ನಾವು ಮಾಡ್ತಾ ಇದ್ವಿ, ನೀವು ಬಂದು ಎಲ್ಲರೂ ನಾವು ನಡೆಸ್ಕೊಡೋಣ ಅಂತ ಹೇಳಿದಾಗಲೇ ಮೊದಲು ಸಂತೋಷ ಆಯಿತು. ಅದೊಂದು ಅವಕಾಶ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲರೂ ಇಲ್ಲಿ ಇದ್ದವರೆಲ್ಲ ನಮ್ಮ ಸಹಪಾಠಿಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ನಾವು ಹೋಗಿ ಆ ಫಂಕ್ಷನ್ಗೆ ಹೋಗಿ ನಾವು ಅದನ್ನೊಂದು ಪಾರ್ಟ್ ಆಗಬೇಕು, ನಾವು ಅದರಲ್ಲಿ ನಾವು ಹೋಗಬೇಕು ಅಂತಲೇ ಅವತ್ತಿಂದನೇ ಅಂದ್ಕೊಂಡು ತುಂಬ ಸಂತೋಷ ಆಯಿತು. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ನಾವು ಎಲ್ಲರೂ ಸೇರಿ ಹೋದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾವು ಇದು ಮಾಡ್ಕೊಂಡು ಬಂದ್ವಿ. ಈಗ ನೀವು ಕಲ್ತಿರುವಂತ ಶಿಕ್ಷಣ ವ್ಯವಸ್ಥೆ ಒಳಗ ಅವಾಗಿನ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು, ಇವಾಗಿನ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು? ಅವಾಗಿನ ಗುರು ಶಿಷ್ಯರ ಸಂಬಂಧ ಒಂಥರ ತಂದೆ ತಾಯಿ ಯಾವ ರೀತಿಯಾಗಿ ತಂದೆ ತಾಯಿ ಮಕ್ಕಳು ಯಾವ ರೀತಿಯಾದಂಥ ಒಂದು ಸಂಬಂಧ ಇರ್ತದೆ, ಆ ರೀತಿಯಾದಂಥ ಸಂಬಂಧ ಆಗಿನೊಳಗೆ ನಾವು ಕಾಣ್ತಿದ್ವಿ. ಇವಾಗಿನ ನಿರ್ಮಾಣ ಒಳಗೆ ಫುಲ್ ಚೇಂಜ್ ಆಗಿರ್ತದೆ. ಅವಾಗ ಏನೇ ಇದನ್ನು ಮಾಡಿದ್ರು ಕೂಡ ಸ್ಕೂಲ್ ಒಳಗಾಗಲಿ ಇದಾಗಲಿ ತಾಯಿ ಯಾವ ರೀತಿಯಾಗಿ ಸಹಕಾರ ಕೊಡ್ತಿದ್ರು, ಆ ರೀತಿಯಾಗಿ ಯಾಕೆ ಈ ರೀತಿ ಆಯಿತು ಅಂತ ಒಂದು ಸ್ವಲ್ಪ ಏನಾದ್ರು ಹೇಳ್ಬೋದು. ಯಾಕೆ ಈ ರೀತಿ ಆಯ್ತು? ಅವಾಗಿನ ಪೂಜ್ಯ ಭಾವನೆ ಇತ್ತು, ಈಗ ಯಾಕೆ ಆ ಪೂಜ್ಯ ಭಾವನೆ ಮಕ್ಕಳಲ್ಲಿ ಕ್ಷಣಿಕವಾಗಿತ್ತು? ಯಾಕೆ ಕ್ಷೀಣವಾಗ್ತಿತ್ತು? ಬರ್ತಾ ಮೊದಲು ಸಂಸ್ಕಾರ ಬಹಳ ಇರ್ತಾ ಇತ್ತು. ಅದ್ರೊಳಗೆ ಕನ್ನಡ ಮಾಧ್ಯಮ ಶಾಲೆ ಒಳಗೆ ಕಲ್ತಂತ ಮಕ್ಕಳಿಗೆ ಆಮೇಲೆ ಇಂಗ್ಲಿಷ್ ಮಾಧ್ಯಮ ಕಲ್ತಂತ ಮಕ್ಕಳಲ್ಲಿ ಬಹಳ ವ್ಯತ್ಯಾಸ ನೋಡ್ತಾ ಇದ್ವಿ. ಯಾಕಂದ್ರೆ ಕನ್ನಡ ಮಾಧ್ಯಮ ಶಾಲೆ ಒಳಗೆ ಕಲ್ತಂತ ಮಕ್ಕಳಲ್ಲಿ ಯಾವ ರೀತಿಯಾದ ಗುರು ಹಿರಿಯರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕು, ಯಾವ ರೀತಿಯ ಆದರ ಸತ್ಕಾರ ಭಾವನೆಯಿಂದ ನಾವು ಅಲ್ಲಿ ಕನ್ನಡ ಶಾಲೆ ಒಳಗೆ ಕಲಿತೀವಿ, ಆದ ಇಂಗ್ಲಿಷ್ ಮೀಡಿಯಂ ಶಾಲೆ ಒಳಗೆ ಇಲ್ಲ. ಆಮೇಲೆ ಪಾಶ್ಚಾತ್ಯ ಸಂಸ್ಕೃತಿ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅಲ್ಲಿ ಜಾಸ್ತಿ ಬೆಳ್ಕೊಳ್ಳಿರ್ತದ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿಕ್ಷಕ ಶಂಕರಪ್ಪ ಕಟಗಿ, ಶಿಕ್ಷಕರಾದ ರಾಜೇಂದ್ರ ಕಲ್ಯಾಣಿ ಹಾಗೂ ಬಾಳೇಶ್ ಬಾಗಿ, ಅಂದಿನ ವಿದ್ಯಾರ್ಥಿಗಳು ನಮಗೆ ಆದರ ಆತಿಥ್ಯ ಎಲ್ಲವನ್ನು ಕೊಡುತ್ತಿದ್ದರು. ಆವತ್ತಿನ ದಿನಗಳಲ್ಲಿ ನೈತಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿತ್ತು.
ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೈತಿಕತೆ ಎನ್ನುವುದನ್ನು ರೂಢಿಸಿಕೊಂಡು ಬೆಳೆಯುತ್ತಿದ್ದರು. ಆದರೆ ಇವತ್ತಿನ 5G ಯುಗದಲ್ಲಿ ನೈತಿಕ ಶಿಕ್ಷಣದ ಕಡೆಗೆ ವಿದ್ಯಾರ್ಥಿಗಳು ಗಮನ ಕಡಿಮೆಯಾಗುತ್ತಿರುವುದರಿಂದ ಪಾಲಕರು ತಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡುವ ಮೂಲಕ ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಬೆಳೆಸುವುದು ತುಂಬಾನೇ ಮುಖ್ಯವಾಗಿದೆ. ಅಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದರಿಂದ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿಗೆ ಗೌರವ ಸೂಚಿಸಿದಂತಾಗುತ್ತದೆ ಎಂದರು. ಇದೇ ವೇಳೆ ವಿದ್ಯಾರ್ಥಿನಿಯರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಶಂಕರಪ್ಪ ಉಲ್ಲಪ್ಪ ಕಿಟಗಿ ಇವತ್ತು ಗುರುವಂದನೆ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಘಟನೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದೇಲೆ ಎಲ್ಲರೂ ನೋಡಿದ್ವಿ. ಈ ಶಿಕ್ಷಕರು ಒಂದನ್ನು ನೋಡಿದ್ವಿ. ಏನು ವಿದ್ಯಾರ್ಥಿಗಳನ್ನ ನೋಡಿ ನಮ್ಗೆ ಭಾಳ ತುಂಬ ಸಂತೋಷ ಆಯ್ತು. ಯಾಕಂದರೆ 25 ವರ್ಷ ನಂತರ ಅದರಾಗೆ ಹೆಣ್ಮಕ್ಕಳು ಸದ್ಯಕ್ಕ ಅವರು ಭಾಳ ದೂರಿಂದ ಎಲ್ಲೆಲ್ಲೋ ಹೋಗಿರ್ತಾರೆ. ನಮಗೆ ಅವ್ರು ನೋಡಿದ ಕೂಡಲೇ ನಾವು ಭಾಳ ಖುಷಿ ಆಯಿತು. ಅವ್ರು ನೋಡಿದ ಕೂಡಲೇ ನಮ್ಮ ಮೊದಲಿಂದ ವಿದ್ಯಾರ್ಥಿಗಳು ಇವರೇ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬಂತು. ಈಗ ಇವತ್ತಿನ ಒಂದು ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಆಗಿನ ವಿದ್ಯಾರ್ಥಿಗಳು ನಮಗೆ ಅವಾಗ ಏನು ನಾವು ಕಲಿಸ್ತಿದ್ದೀವಿ ಅವರು ನಮಗೆ ಆತ್ಮೀಯತೆ ಆಧಾರ ಇವನ್ನೆಲ್ಲ ಕೊಡ್ತಾಯಿದ್ರು. ಆದರೆ ಈಗಿನ ವಿದ್ಯಾರ್ಥಿಗಳು ಮೊಬೈಲ್ ಇವೆಲ್ಲ 5G ಇವೆಲ್ಲ ಬಂದವಲ್ಲ, ಇದಕ್ಕಾಗಿ ಅವರು ಅಳವಡಿಸ್ಕೊಂಡ್ಬಿಟ್ಟಾರೆ. ಅವರು ನೈತಿಕ ಶಿಕ್ಷಣ ಒಂದು ಕಡಿಮೆ ಇದೆ. ಆಗಿನ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣ ಜಾಸ್ತಿ. ಇವತ್ತಿನ ಈಗೇನು ಅಂದರೆ 5G ಅಂದ್ರಲ್ಲ, ಇಂಥ ಒಂದು ಕಾಲದೊಳಗೂ ವಿದ್ಯಾರ್ಥಿಗಳು ಹಳೆಯ ತಮ್ಮ ಗುರು ಬಳಗ ಯಾವಾಗ 3, 4, 5ನೇ ತರಗತಿಯಲ್ಲಿ ಕಲ್ತವರೆಲ್ಲರೂ ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲ್ತಂಥವರೆಲ್ಲ ಎಲ್ಲ ಗುರು ಬಳಗದವ್ರನ್ನ ಕೂಡಿಸ್ಕೊಂಡು ಇಲ್ಲಿ ಕರೆಸಿ ಅವರು ಮಾಡ್ತಕ್ಕಂಥ ವೆಲ್ಕಮ್ ಮಾಡ್ತಕ್ಕಂಥ ಒಂದು ಪರಿಯನ್ನು ನೋಡಿದ್ರೇ ಒಂಥರ ನಾವೆಲ್ಲ ಪುಳುಕಿತರಾದೀವಿ. ಆಮೇಲೆ ಪಾದ ಪೂಜೆ ಮಾಡುವಂತಹ ಒಂದು ಸಂದರ್ಭ, ನಿಜವಾಗಿಯೂ ಹೆತ್ತ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಗುರುಗಳನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಈ ವ್ಯಕ್ತಿತ್ವ ರೂಪಿಸಿಕೊಂಡು ಇವತ್ತೆಲ್ಲ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯೊಳಗಿದ್ರೂ ಕೂಡ ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸಂಸ್ಕಾರವನ್ನು ಬೆಳೆಸಿಕೊಂಡು ಅವ್ರು ಬೆಳೆದದ್ದನ್ನು ಸಮಾಜದೊಳಗೆ ನೋಡಿದ್ರೆ ನಾವು ಕೊಟ್ಟಂಥ ಶಿಕ್ಷಣನೂ ಕೂಡ ಪರಿಪೂರ್ಣ ಆಗೈತೆ ಅಂತೇಳಿ ನನಗೆ ಖುಷಿ ಅನಿಸ್ತದೆ. ಮತ್ತು ಈ ವಿದ್ಯಾರ್ಥಿಗಳಿಂದ ಇವ್ರ ಮಕ್ಕಳು ಕೂಡ ಇದೇ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದ್ರೊಳಗೆ ನಮಗೆ ಆತ್ಮವಿಶ್ವಾಸ ಐತಿ ಅಂತ ಹೇಳಿ ನನಗೆ ಹೇಳಿಕೆ. ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಅದಾರ ನೋಡೋಣ, ಶಿಕ್ಷಕ ಬಾಲಕರು, ಅವ್ರಿಗೆ ಇವ್ರಿಗೆ ವ್ಯತ್ಯಾಸಗಳು ಏನಾದರೂ ಕಂಡು ಬರ್ತಾವ ಆಗಿನ ವಿದ್ಯಾರ್ಥಿಗಳಿಗೆ? ಇವತ್ತಿನ ವಿದ್ಯಾರ್ಥಿಗಳಿಗೆ ನಿಜವಾಗಿ ಈಗಾಗಲೇ ನಾವು ಅನ್ಕೊಂಡಾಗ ನಮ್ಮ ಕನ್ನಡ ಮಾಧ್ಯಮದೊಳಗೆ ಏನು ಓದ್ಯಾರಲ್ಲ ವಿದ್ಯಾರ್ಥಿಗಳು, ಆ ಒಂದು ಸಂಸ್ಕಾರ, ಕನ್ನಡ ಭಾಷೆಗೆ ಇರ್ತಕ್ಕಂಥ ಸತ್ವ, ಶಕ್ತಿ ಬಹುಶಃ ಈ ಸಂಪ್ರದಾಯವನ್ನ ಸಂಸ್ಕಾರವನ್ನ ಬೆಳೆಸಿಕೊಂಡು ಹೋಗೋದನ್ನ ನಾನು ಕಂಡುಕೊಂಡಿದ್ದೇನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಶಿಕ್ಷಕ ಶಂಕರಪ್ಪ ಕಟಗಿ ಉದ್ಘಾಟಿಸಿದ್ರು. ಅತಿಥಿಗಳಾಗಿ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ವಿಪಿ ಕಣವಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಒಟ್ಟು 10 ಜನ ಶಿಕ್ಷಕರಿಗೆ 14 ಜನ ಶಿಕ್ಷಕಿಯರಿಗೆ ಗುರುವಂದನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ವಿವೇಕಾನಂದ ಭಜಂತ್ರಿ, ಶಶಿಕಲಾ ಬೆನ್ಕಟ್ಟಿ, ಕವಿತಾ ದೇಶಪಾಂಡೆ, ರಾಜು ನಂದೆಪ್ಪನವರ್, ದಯಾನಂದ್ ಪಾಟೀಲ್ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದರು. ತಮ್ಮ ವಿದ್ಯಾರ್ಥಿಯಾದ ಶಿವಪುತ್ರ ಗುರುಸಿದ್ದನವರ್ ಪ್ರಗತಿಪರ ರೈತನಾಗಿ ಸೇವೆ ಮಾಡುತ್ತಿರುವುದನ್ನು ಪ್ರಶಂಸಿಸಿದ ಶಿಕ್ಷಕ ವೃಂದ ಅವರನ್ನು ಸತ್ಕರಿಸಿ ಆಶೀರ್ವದಿಸಿತು. ತಮ್ಮ ಕೈಯಿಂದ ತಮ್ಮ ಗುರುಗಳಿಗೆ ಊಟ ಬಡಿಸುವ ಮೂಲಕ ಗುರುಗಳ ಸಂತೃಪ್ತಿಯಲ್ಲಿ ಸಂತಸ ಕಂಡರು. ಒಟ್ಟಾರೆ ಹೇಳುವುದಾದರೆ ಆಧುನಿಕ ಯುಗದಲ್ಲಿ ಕಲಿಕೆಯ ಭರಾಟೆಯಲ್ಲಿರುವ ವಿದ್ಯಾರ್ಥಿನಿಯರು ಇಂತಹ ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನು ನೋಡಿ ನೈತಿಕ ಶಿಕ್ಷಣದ ಮಹತ್ವವನ್ನು ತಿಳಿದುಕೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ. ಕಾರ್ಯಕ್ರಮವನ್ನ ಶಶಿಕಲಾ ಬೆನ್ಕಟ್ಟಿ ನಿರೂಪಿಸಿದ್ರು. ಚಂದ್ರಶೇಖರ್ ಪಾಟೀಲ್ ಸ್ವಾಗತಿಸಿದ್ರು. ಮುಖ್ಯೋಪಾಧ್ಯಾಯ ವಿವೇಕಾನಂದ್ ಭಜಂತ್ರಿ ವಂದಿಸಿದ್ರು. ನಿಡಗುಂದಿ ತಾಲೂಕಿನ ಅರೇಶಂಕರ ಗ್ರಾಮದಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಾಲ್ಮೀಕಿ ಅವರ ತತ್ವಾದರ್ಶಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಗಣ್ಯರು ಕರೆ ನೀಡಿದರು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆರೇಶಂಕರ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅತಿ ಸರಳವಾಗಿ ಆಚರಿಸಲಾಯಿತು. ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನ ಎಲ್ಲ ಸಮಾಜದ ಯುವಕರು ಸೇರಿ ನಾ ಭೂತ್ ನ ಭವಿಷ್ಯತ್ ಎಂಬುವಂತೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕುಂಭಮೇಳ ಕಳಸ ಸಮೇತದೊಂದಿಗೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಮಹರ್ಷಿ ವಾಲ್ಮೀಕಿಯವರ ಮೊದಲ ಹೆಸರು ರತ್ನಾಕರ, ಪ್ರಾಥೇಸ ಸಹ ಮುನಿಯವರ ಮಗ ಎಂದು ಹೇಳಬಹುದು. ರತ್ನಾಕರ ಅವರಿಗೆ ವಾಲ್ಮೀಕಿ ಎಂಬ ಹೆಸರು ಹೇಗೆ ಬಂತು ಎಂದರೆ ರತ್ನಾಕರ್
ಅವರು ತಪಸ್ಸಿಗೆ ಕುಳಿತಾಗ ಆವಾಗ ಅವರ ಮೈ ಮೇಲೆ ಬೆಳೆದಿರುವ ಹುತ್ತಿಗೆ ವಾಲ್ಮೀಕಿ ಎಂದು ಕರೆಯುತ್ತಾರೆ ಎಂದು ಮಹರ್ಷಿ ಅವರ ಬಗ್ಗೆ ಆರ್.ಬಿ. ಗೌಡರ್ ಮಾತನಾಡಿದ್ರು. ಮುಂದೆ ಅವರು ತಂದೆ ತಾಯಿ ಆಗಿ ಅವರು ಬೆಳೆಸಿರ್ತಾರೆ. ಇವಾಗ ಮುಂದೆ ದೊಡ್ಡವಾದ ಕೂಡಲೇ ಮದುವೆ ಮಾಡ್ತಾರೆ. ಮದುವೆ ಮಾಡಿಂದ ತನ್ನ ಹೆಂಡರ ಮಕ್ಕಳನ್ನು ಕೂಡ ಸಲುವಂಥ ಜವಾಬ್ದಾರಿ ಇವನ ಮ್ಯಾಗ ಬೀಳ್ತದೆ, ರತ್ನಾಕರಣ ಮ್ಯಾಲೆ. ಅವಾಗ ಅಚಾನಕ್ಕಾಗಿ ಆ ದಾರಿಗುಂಟ ತ್ರಿಕಾಲ ಜ್ಞಾನಿಗಳಾದಂಥ ಮಹರ್ಷಿ ನಾರದರು ಅವರು ಹೊಂಟಿರ್ತಾರೆ ಕಾಶಿ ಯಾತ್ರೆಗೆ. ಆ ಹೋಗುವತ್ತಿಗೆ ಅವನ್ನ ನೋಡಿದ ಈ ರತ್ನಾಕರ ಕೊಡಲಿ ಬಿಲ್ಲು ಬಾಣಗಳ ಸಮೇತನಾಗಿ ಹೋಗಿ ನಿಂತು ಏಯ್ ನಿಲ್ಲು ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಸ್.ಬಿ. ದಳವಾಯಿ, ಶಾಂತಗೌಡ ಪಾಟೀಲ್, ಜೆಡಿಎಸ್ ದೇವರ ಹಿಪ್ಪರಗಿ ಧೂರಿನರು, ಆರ್.ಬಿ. ಗೌಡರ್, ರಾಮನಗೌಡ ಬಿರಾದಾರ್, ಬಸಯ್ಯ ಹಿರೇಮಠ್, ಹುಲುಗಪ್ಪ ರಂ ನಾಯಕ್ ಮಕ್ಕಳ್, ಪ್ರಕಾಶ್ ಬಿರಾದಾರ್, ಭೀಮಣ್ಣ ಹೆಬ್ಬಾಳ್, ಬಿಜಿ ಬಿರಾದಾರ್, ಸುರೇಶ್ ಮೊಕಾಶಿ ಮತ್ತು ಸಂದಿವೆ ಚಾಲ್ವಾದಿ ಉಪಸ್ಥಿತರಿದ್ದರು. ಬೋಜ್ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ 51,71,000 ರೂಪಾಯಿ ಲಾಭ ಬಂದಿದೆ ಹಾಗೂ ಸದಸ್ಯರ ಮರಣೋತ್ತರ ನಿಧಿ 5,000 ರೂಪಾಯಿ ನೀಡಲಾಗುತ್ತಿದೆ ಎಂದು ವಾರ್ಷಿಕ ಸಭೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಆದಗೌಡ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಠೇವುದಾರರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಶತಮಾನೋತ್ಸವ ದಾಟಿದ ಬೋಜ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ 51,70,000 ರೂಪಾಯಿ ಲಾಭ ಬಂದಿದ್ದು, ಮೃತರಾದ ಸದಸ್ಯರ ಅಂತ್ಯ ಸಂಸ್ಕಾರಕ್ಕಾಗಿ 5,000 ರೂಪಾಯಿ ಅವರ ಮನೆ ಬಾಗಿಲಿಗೆ ತೆರಳಿ ಹಣ ಮುಟ್ಟಿಸುವ ವ್ಯವಸ್ಥೆಯನ್ನ ಕೈಗೊಂಡು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮಾನವೀಯತೆ ಮೆರೆದ ಕೃಷಿ ಪತ್ತಿನ ಸಂಘ ತಮ್ಮದಾಗಿರುವುದಾಗಿ ಸಂಸ್ಥೆಯ ಅಧ್ಯಕ್ಷರಾದ ಆದಗೌಡ ಪಾಟೀಲ್ ತಿಳಿಸಿದ್ರು. 31/3/2021 ಆದಾಯ ಪತ್ರಿಕೆ ನಮ್ಮಲ್ಲಿ ಈ ದಿನಾಂಕ ಪಾವತಿ ಒಟ್ಟು ಷೇರು ಬಂಡವಾಳ 1,79,058,680 ಇರುತ್ತದೆ. ಅದೇ ರೀತಿ ಕಾಯ್ದಿಟ್ಟು ಹಾಗೂ ಇತರ ನಿಧಿಗಳು 1,89,74,744 ಇರುತ್ತದೆ. ಅದೇ ರೀತಿ ಷೇರುಗಳು ಅವರು ಸಂಸ್ಥೆಯ 105ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ರು. ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ನ್ಯೂ ಸೆಕೆಂಡರಿ ಸ್ಕೂಲ್ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಸುನಿಲ್ ಪಾಟೀಲ್, ದೇವಗೌಡ ಪಾಟೀಲ್, ರಮಿತ್ ಸದಲ್ಗೆ, ರಜನಿಕಾಂತ್ ಚೌಗುಲೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ನಂತರ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ರಾಜು ಪಾಟೀಲ್ ಆಢಾವೆ ಪತ್ರ, ಲಾಭ, ಹಾನಿ ಪತ್ರಿಕೆ ಓದಿ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ತಿಳಿಸಿದ್ರು. ಸಂಸ್ಥೆಯು ಕಳೆದ ಆರ್ಥಿಕ ವರ್ಷದಲ್ಲಿ 2,494 ಸದಸ್ಯರನ್ನ ಹೊಂದಿದ್ದು 1,79,00,000 ರೂಪಾಯಿ ಷೇರು ಬಂಡವಾಳ, 1,69,00,000 ರೂಪಾಯಿ ನಿಧಿ, 16,34,00,000 ರೂಪಾಯಿ ಠೇವು ಹೊಂದಿದ್ದು ಸಂಸ್ಥೆಯ ಸದಸ್ಯರಿಗೆ ಬಿಡಿಸಿಸಿ ಬ್ಯಾಂಕ್ ಸಾಲ ಸೇರಿ ಒಟ್ಟು 20,09,00,000 ರೂಪಾಯಿ ಸಾಲ ವಿತರಿಸಿ ಅವರಿಗೆ ಅವಧಿಗೆ ಮುನ್ನ ಮರುಪಾವತಿಸಿಕೊಂಡಿದ್ದರಿಂದ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ 51,70,000 ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ತಿಳಿಸಿದ್ರು. 2020-21ನೇ ಸಾಲಿನ ವಾರ್ಷಿಕ ವರದಿಯನ್ನು ಕೆಳಗಿನಂತೆ ತಮ್ಮ ಮೌಲ್ಯಮಾಪನಕ್ಕೆ ಒಪ್ಪಿಸುತ್ತಿದ್ದೇನೆ. ಸದಸ್ಯರು ವರದಿ ವರ್ಷಕ್ಕೆ ಎ ವರ್ಗದ ಒಟ್ಟು ಸದಸ್ಯರ ಸಂಖ್ಯೆ 1867 ಇರುತ್ತದೆ. ವರದಿ ವರ್ಷದಲ್ಲಿ ಹೊಸದಾಗಿ ಯಾರು ಸೇರ್ಪಡೆಯಾಗಿರುವುದಿಲ್ಲ. 25 ಜನರನ್ನು ರಾಜೀನಾಮೆ ಹಾಗೂ ಕಾರಣದಿಂದ ಕಡಿಮೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸದಸ್ಯರ ಜಾಮೀನು ಸಾಲ 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗಳವರೆಗೆ ನೀಡಲು, ಸದಸ್ಯರ ಕಲ್ಯಾಣ ನಿಧಿ ಸೃಷ್ಟಿಸುವುದು, ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ದಾಖಲೆ ಸದಸ್ಯರ ಅಂತ್ಯ ಸಂಸ್ಕಾರಕ್ಕೆ 5,000 ರೂಪಾಯಿಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವುದು, ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಪ್ರೋತ್ಸಾಹ ಧನ, ಹೀಗೆ 4 ಉಪನಿಯಮಗಳ ತಿದ್ದುಪಡಿಗೆ ಸದಸ್ಯರಿಂದ ಮಂಜೂರಿ ಪಡೆದರು. ಸಭೆಯಲ್ಲಿ ಅಧ್ಯಕ್ಷ ಆದಗೌಡ ಪಾಟೀಲ್ ಲಾಭ, ಹಾನಿ ಮತ್ತು ಆಢಾವೆ ಪತ್ರಿಕೆ ಓದಿ ಪಾರದರ್ಶಕ ಆಡಳಿತ ಮಂಡಳಿ ಗ್ರಾಹಕರಿಗೆ ತತ್ಪರ ಸೇವೆ ಒದಗಿಸುತ್ತಿರುವುದರಿಂದ ಸಂಸ್ಥೆಗೆ ನಿರಂತರ ಆಡಿಟ್ ಎ ವರ್ಗ ಸಂಪಾದಿಸಿದೆ. ಸಂಸ್ಥೆಯ ಸದಸ್ಯರಿಗೆ 20% ಲಾಭಾಂಶ ವಿತರಿಸಲಾಗುವುದೆಂದು ತಿಳಿಸಿದ್ರು. ವಾರ್ಷಿಕ ಸಭೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಕೇದಾರ್ ಹೆಗಳೆ, ನಯನಾ ನರ್ಸಾಯಿ, ವಿಶಾಲ್ ಬೋಕೆ, ಸಂಪದ ಮಾನೆ, ಅಶ್ವಿನಿ ಮಾಂಗೂರೆ ಹಾಗೂ ಸ್ನೇಹ ಅವರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ರೈತ ಸಂಘಟನೆ ವತಿಯಿಂದ ರಮೇಶ್ ಪಾಟೀಲ್ ಹಾಗೂ ಸದಸ್ಯರ ಸಾಲಿನ ಮೇಲಿನ ಬಡ್ಡಿ ದರ ಕಡಿಮೆ ಮಾಡುವಂತೆ ಸದಸ್ಯರಿಂದ ಮನವಿ ಪತ್ರ ಅರ್ಪಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷೆ ಇಂದ್ರಾಯಣಿ ಮಾನೆ, ಪ್ರಶಾಂತ್ ಪಾಟೀಲ್, ಚಂದ್ರಕಾಂತ್ ಪಾಟೀಲ್, ರಾಜು ಕಡೋಲೆ, ಭಾವುಸಾಹೇಬ್ ಪಾಟೀಲ್, ಭರತ್ ಗುರವ್, ಸಹದೇವ್ ನಾಯ್ಕ್, ರಂಜನಾ ಮುರಾಬಟ್ಟೆ, ರಾಜೇಂದ್ರ ಮಾಣೆ, ಧನಶ್ರೀ ಕುಪ್ಪಾನಟ್ಟಿ, ಬಿಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಸಚಿನ್ ಕೇಸ್ತೆ, ಅನ್ನಸಾಹೇಬ್ ಪಾಟೀಲ್, ಶೀತಲ್ ಮುರಾಬಟ್ಟೆ ಸೇರಿದಂತೆ ಬೋಜ್ವಾಡಿ ಗ್ರಾಮದ ಸದಸ್ಯರು ಪಾಲ್ಗೊಂಡಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್,
ಸದಲ್ಕಾ. ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ದಾನಶೂರ ಕರ್ಣ ಎನಿಸಿಕೊಂಡಿರುವ ಮಹಾವೀರ ಪಡನಾಡ್ ಅವರು ತಮ್ಮ ಪೂರ್ವಿಕರ ಸ್ಮರಣೆಗಾಗಿ ಬಡವರ ಬಾಳಿನಲ್ಲಿ ದೀಪಾವಳಿ ಬೆಳಕು ತರಲಿ ಎಂಬ ಉದ್ದೇಶದಿಂದ ಗ್ರಾಮದ ಬಡ ಜನರಿಗೆ ಬಂಗಾರ, ಬೆಳ್ಳಿ ಹಾಗೂ ವಸ್ತ್ರದಾನ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಜೀವನವಿಡೀ ಸಂಪಾದಿಸುತ್ತಾನೆ. ಆದರೆ ತನ್ನ ಸಂಪಾದನೆಯನ್ನ ಸಮಾಜದ ಶೋಷಿತರ, ಬಡವರ ಮತ್ತು ದುರ್ಬಲ ಸಮುದಾಯದವರೊಂದಿಗೆ ಹಂಚಿಕೊಂಡು ತನ್ನ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳುತ್ತಾನೆ. ಈ ಸಾರ್ಥಕತೆಯಲ್ಲಿ ಮಹಾವೀರ್ ಪಡನಾಡರ ಬದುಕು ನಿದರ್ಶನವಾಗಿದೆ. ಇವರೊಬ್ಬ ಆಧುನಿಕ ಜಗತ್ತಿನ ಕಲಿಯುಗದ ದಾನಶೂರ ಕರ್ಣ ಎಂದು ಕಕ್ಕಮರಿ ರಾಯಲಿಂಗೇಶ್ವರ ಸಂಸ್ಥಾನ ಮಠದ ಅಭಿನವ ಗುರುಲಿಂಗ ಜಂಗಮ ಸ್ವಾಮೀಜಿ ಹೇಳಿದ್ರು. ಸಮೀಪದ ಸಂಕೋನಟ್ಟಿ ಗ್ರಾಮದಲ್ಲಿ ಮಹಾವೀರ್ ಪಡನಾಡ್ ಅವರು ಪೂರ್ವಿಕರ ಸ್ಮರಣೆಗಾಗಿ ರವಿವಾರ ಆಯೋಜಿಸಲಾಗಿದ್ದ ದೀಪಾವಳಿ ಉಡುಗೊರೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡುತ್ತಿದ್ರು. ಇಂದು ನಾಡಿನಲ್ಲಿ ನಿಸ್ವಾರ್ಥ ಜನ ಕಡಿಮೆಯಾಗಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ದಾನ ಮಾಡುವ ಗುಣ ಬೆಳೆಸಿಕೊಂಡ ಮಹಾವೀರ್ ಅವರು ನಿಜವಾಗಿಯೂ ದಾನಶೂರ ಕರ್ಣ ಎನಿಸಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಸ್ವಾರ್ಥತೆ ತುಂಬಿ ತುಳುಕುತ್ತಿದೆ. ಹೆತ್ತ ತಂದೆ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಮನೆಯಲ್ಲಿ ವಿದೇಶಿ ನಾಯಿಗೆ ಬ್ರೆಡ್ ಬಿಸ್ಕೆಟ್ ಹಾಕಿ ಸಲಹುವ ಸಂಸ್ಕೃತಿ ನಮ್ಮದು ಅಲ್ಲವೇ ಅಲ್ಲ. ಉತ್ತಮರೆನಿಸಿಕೊಂಡವರೇ, ಉತ್ತಮ ಹುದ್ದೆಯಲ್ಲಿರುವವರೇ ಈ ರೀತಿ ಮಾಡುತ್ತಿರುವುದು ದುರಂತವೇ ಸರಿ ಎಂದರು. ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ ಬಿಎಲ್ ಪಾಟೀಲ್ ಮಾತನಾಡಿ, ಅಹಿಂಸೆ ದಾನವನ್ನು ಅಂಗೀಕರಿಸಿಕೊಂಡು ಜೀವನ ಸಾಗಿಸುತ್ತಿರುವ ಮಹಾವೀರರು ಜಗತ್ತಿನಲ್ಲಿ ಸಿರಿವಂತಿಕೆಗಿಂತ ಹೃದಯವಂತಿಕೆ ದೊಡ್ಡದು ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಶಾಸಕ ಮಹೇಶ್ ಕುಮಠಳ್ಳಿ ಮಾತನಾಡಿ, ಹಣವಿದ್ದ ಅನೇಕರು ಮೋಜು ಮಸ್ತಿ ಪ್ರವಾಸ ಮಾಡಿ ಆನಂದ ಪಡೆಯುತ್ತಾರೆ. ಆದರೆ ತಮ್ಮ ಸ್ವಂತ ಸಂಪತ್ತನ್ನ ಸಮಾಜಕ್ಕಾಗಿ ದಾನ ಮಾಡುತ್ತಿರುವ ಮಹಾವೀರ್ ಪಡನಾಡರ ಕಾರ್ಯ ಅನುಪಮವಾದದ್ದು ಎಂದರು. ಇದೇ ಸಂದರ್ಭದಲ್ಲಿ 108 ಪಂಡಿತರಿಗೆ ಮಾಶಾಸನ, ಹೆಣ್ಣು ಮಕ್ಕಳಿಗೆ ಬೆಳ್ಳಿ ಬಂಗಾರದ ಓಲೆ, ಕಾಲುಂಗುರ, ಸೀರೆ, ಮಕ್ಕಳಿಗೆ ಚೂಡಿದಾರ್ ನೀಡಲಾಯಿತು. ಈ ಸಂದರ್ಭದಲ್ಲಿ ದಾನವೀರ ಮಹಾವೀರ್ ಪಡನಾಡ್ ಅವರು ಪ್ರಾಸ್ತಾವಿಕ ಮಾತನಾಡುತ್ತಾ, ಸಮಾಜ ಸೇವೆ ಬದುಕಿನಲ್ಲಿ ನೆಮ್ಮದಿ ನೀಡುವ ಕಾರ್ಯವಾಗಿದೆ. ಹಾಗಾಗಿ ಗಳಿಸಿದ ಅಲ್ಪ ಭಾಗವನ್ನು ಸೇವಾ ಕಾರ್ಯಗಳಿಗೆ ಮೀಸಲಿಡುವ ಮೂಲಕ ಸಮಾಜದ ಋಣವನ್ನ ತೀರಿಸುವ ಕಾರ್ಯವನ್ನ ಮಾಡುತ್ತಿದ್ದೇನೆ. ಗಳಿಸಿದ್ದೆಲ್ಲವನ್ನು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಟ್ಟುಕೊಳ್ಳದೆ ವಿಶ್ವವೇ ನಮ್ಮ ಕುಟುಂಬದ ಕಲ್ಪನೆ ನಮ್ಮದಾಗಿಸಿಕೊಂಡು ನೊಂದವರ ನೋವಿನಲ್ಲಿ ಭಾಗಿಗಳಾಗಬೇಕು. ಆಗ ಮಾತ್ರ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ. ಈ ನಿಟ್ಟಿನಲ್ಲಿ ನನ್ನ ತಂದೆ ದಿವಂಗತ ಬಾಬುರಾವ್ ಪಡ್ನಾಡ್ ಅವರು ಮಾಡುತ್ತಿದ್ರು ಸಮಾಜ ಸೇವೆಯನ್ನ ಮುಂದುವರಿಸಿರುವುದಾಗಿ ಮಹಾವೀರ್ ಪಡನಾಡ್ ತಿಳಿಸಿದ್ರು. ಪ್ರತಿ ವರ್ಷ ನಮ್ಮ ತಂದೆಯವರ ಸ್ಮರಣಾರ್ಥ ಒಂದು ದಾನದ ಕಾರ್ಯಕ್ರಮ ಮಾಡ್ತೀವಿ ನಮ್ಮೂರಲ್ಲಿ. ಈ ವರ್ಷ 4500 ಜನರಿಗೆ ಬಟ್ಟೆ ಕೊಡ್ತೀವಿ ಮತ್ತು 150 ಜನರಿಗೆ ಪಂಡಿತರಿಗೆ 1200 ರೂಪಾಯಿ ಕೊಡ್ತೀವಿ. ಜೊತೆಗೆ ಬಟ್ಟೆ ಕೊಡ್ತೀವಿ. ಮತ್ತು ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳಿಗೆ ದೇಣಿಗೆ ಕೊಡ್ತೀನಿ. ಇಂಥ ಒಂದು ದಾನದ ಕಾರ್ಯಕ್ರಮವನ್ನು ಮಾಡ್ಕೊತ ಪ್ರತಿ ವರ್ಷ ನಾವು ಇಂಥ ಒಂದು ಕಾರ್ಯಕ್ರಮ ನಮ್ಮ ತಂದೆಯವರ ಸ್ಮರಣಾರ್ಥ ನಡೆಸಿದ್ದೀವಿ. ಈ ವೇಳೆ ಕಾಡಯ್ಯ ಸ್ವಾಮೀಜಿ, ದಿಗ್ವಿಜಯ್ ಸಿಂಗ್ ಪವಾರ್ ದೇಸಾಯಿ, ಸಿಬಿ ಪಡನಾಡ್, ಡಾಕ್ಟರ್ ಆನಂದ್ ಮುತಾಲಿಕ್, ಜಕಪ್ಪ ಕರಿಬಸಪ್ಪಗೋಳ್, ಅಮರ್ ದುರ್ಗಣ್ಣವರ್, ಗೋದುಬಾಯಿ ಪಡನಾಡ್, ಕಲ್ಪನಾ ಪಡನಾಡ್, ಭರತ್ ಬಹುರೂಪಿ, ಬ್ರಹ್ಮಕುಮಾರಿ ತುಳಸಾಕನವರ್, ರೇಖಾ ಪಾಟೀಲ್, ಜಯಶ್ರೀ ಅಲ್ಬಾಳ್, ಶಬೀನಾ ಬಾನು ಹುಕ್ಕೇರಿ, ಮಲ್ಲಯ್ಯ ಹಿರೇಮಠ್, ಸುಭಾಷ್ ಹುಬ್ಬಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ಖ್ಯಾತ ಹಾಸ್ಯ ಕಲಾವಿದರಾದ ವಿಜಯ್ ಹುದ್ದಾರ್ ಇವರಿಂದ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಆನಂದ್ ನಾಯಿಕ್ ಸರ್ವರನ್ನು ಸ್ವಾಗತಿಸಿದರು. ಸಂಜು ಬಡಿಗೇರ್ ನಿರೂಪಿಸಿದ್ರು. ವಿಜಯ್ ಹುದ್ದಾರ್ ವಂದಿಸಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. 100ರಲ್ಲಿ ಒಬ್ಬ ಶೂರ, 1000ದಲ್ಲಿ ಒಬ್ಬ ಪಾಂಡಿತ್ಯ, ಲಕ್ಷಕ್ಕೆ ಒಬ್ಬ ವಾಗ್ಮಿ ಅಂತ ಹೇಳಿ, ಇಂಥ ಯುಗದಲ್ಲಿ ದಾನ ಕೊಡುವವರು ಯಾರು ಅಂತನ್ನುವಂಥದ್ದನ್ನು ಹೇಳಿದರು. ಆ ದಾನ ಕೊಡುವವರು ಯಾರಪ್ಪ ಅಂದರೆ ಸಂಕೋನಟ್ಟಿ ಗ್ರಾಮದಲ್ಲಿ ಮಹಾವೀರ್ ಪಡ್ನಾಡ್ ಅವರು ಅಂತ ಹೇಳಿ ನಾನು ಇವತ್ತು ಭಾವಿಸ್ತೇನೆ. ಬೆಳಗಾವಿಯ ರಾಮ್ಘಾಟ್ ರಸ್ತೆಯ ಕ್ಯಾಂಪ್ ಆವರಣದಲ್ಲಿ ಮಿಲಿಟರಿ ಹಾಸ್ಪಿಟಲ್ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಆಲದ ಮರದ ಕೆಳಗೆ ಹಿಂದೂ ದೇವತೆಗಳ ಭಿನ್ನಗೊಂಡ ಫೋಟೋಗಳನ್ನು ಇಡಲಾಗಿತ್ತು. ಈ ಫೋಟೋಗಳಿಗೆ ವಿಧಿವತ್ ವಿಸರ್ಜನೆ ಮಾಡಲು ಸರ್ವಲೋಕ ಸೇವಾ ಫೌಂಡೇಶನ್ನ ವೀರೇಶ್ ಹಿರೇಮಠ್ ನೇತೃತ್ವದಲ್ಲಿ ಫೋಟೋಗಳನ್ನು ಸಂಗ್ರಹಿಸಲಾಯಿತು. ರವಿವಾರದಂದು ಬೆಳಿಗ್ಗೆ ಸರ್ವಲೋಕ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ವೀರೇಶ್ ಹಿರೇಮಠ್ ಅವರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರದ ರಾಮ್ಘಾಟ್ ರಸ್ತೆಯ ಕ್ಯಾಂಪ್ ಆವರಣದಲ್ಲಿ ಮಿಲಿಟರಿ ಹಾಸ್ಪಿಟಲ್ ರಸ್ತೆ ಅಕ್ಕಪಕ್ಕದಲ್ಲಿ
ಪಕ್ಕದಲ್ಲಿರುವ ಆಲದ ಗಿಡದ ಕೆಳಗಡೆ ಹಾಗೂ ಹಿಂದೂ ದೇವಾನುದೇವತೆಗಳ ಛಾಯಾಚಿತ್ರಗಳನ್ನ ಎಸೆದಿದ್ದರು. ಇವುಗಳನ್ನ ವೀರೇಶ್ ಹಿರೇಮಠ್ ಸರ್ವಲೋಕ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲ ಹಿಂದೂ ದೇವಾನುದೇವತೆಗಳ ಛಾಯಾಚಿತ್ರಗಳನ್ನ ವಿಧಿಪೂರ್ವಕವಾಗಿ ವಿಸರ್ಜಿಸಲು ಸಂಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಆನಂದ್ ಭಾತ್ಕಂಡೆ, ನಿಲೇಶ್, ಗುರುರಾಜ್ ವಾಲಿ, ಬಾಳು ಕನ್ಬರ್ಕರ್, ಸಂಗಮೇಶ್ ಹಣಸಿ, ಶಿವಾಜಿ ಪಾಟೀಲ್ ಮತ್ತಿತರರು ಈ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. हिंदू धर्मामध्ये कोटी कोटी देव आहेत आणि सगळ्यांची विश्वास असतं की आपल्या देवावरती म्हणजे आपलं भलं करावं. पण आजकाल काय व्हायलंय की आपलं कारण जेव्हा संपतंय तेव्हा आपण काय करतो, खूप सारखी लोक काय करतात, देवांना झाडाच्या खाली किंवा गटरच्या बाजूला असं म्हणजे झाडाच्या बाजूला असं सोडून जातात. ವೀರೇಶ್ ಬಸಯ್ಯ ಹಿರೇಮಠ ಅವರು ಹಾಗೂ ಸಂಗಡಿಗರು ಕೂಡಿ ಈ ಹಿಂದೂ ದೇವತೆ ಫೋಟೋಗಳನ್ನು ಎಲ್ಲಿ ಬೇಕಲ್ಲ ಬಿಸಾಕಿರ್ತಾರೆ. ಅದನ್ನೆಲ್ಲ ಎತ್ತುವ ಕಾರ್ಯ ತುಂಬಾ ದಿನಗಳಿಂದ ನಡೀತಾ ಇದೆ. ಸಿಂದಗಿಯ 13ನೇ ವಾರ್ಡಿನಲ್ಲಿ 150 ಮನೆಗಳ ಮುಂದೆ ರಂಗೋಲಿಯಲ್ಲಿ ಕಮಲವನ್ನ ಅರಳಿಸಿ ಉಪಚುನಾವಣೆಯ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ಉಪಚುನಾವಣೆ ಪ್ರಚಾರ ನಿಮಿತ್ತ ಸಿಂದಗಿಯ 13ನೇ ವಾರ್ಡಿನಲ್ಲಿ ಕಮಲದ ಹೂ 150 ಮನೆಗಳ ಮುಂದೆ ರಂಗವಲ್ಲಿ ಬಿಡಿಸುವ ಮೂಲಕ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಸಂಸದರಾದ ರಮೇಶ್ ಜಿಗಜಿಣಗಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಶಹಾಪುರ್ ಅವರು ಚಾಲನೆ ನೀಡಿದ್ರು. ಅಭಿಯಾನಕ್ಕೆ 10, 11, 12, 13 ಮತ್ತು 14ನೇ ವಾರ್ಡ್ಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಲಾಯಿತು. ರಂಗೋಲಿ ಕಮಲದ ಹೂವಿನ ಮುಖಾಂತರ ಪ್ರಚಾರಕ್ಕೆ ಸಂಸದರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಮಹಿಳೆಯರು ಸಂತೋಷದಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು. ಒಳ್ಳೆಯ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ 13ನೇ ವಾರ್ಡಿನ ಪರಾಜಿತ ಅಭ್ಯರ್ಥಿ ಶ್ರೀಮತಿ ಶೈಲಜಾ ಸ್ಥಾವರ್ಮಠ್ ಹಾಗೂ ತಂಡ ಈ ಪ್ರಯತ್ನ ಮಾಡಿದ್ದು ಎಲ್ಲರೂ ಸ್ವಾಗತಿಸಿದ್ರು. ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಮಲ್ಲು ಪೂಜಾರಿ, ಅಮರೇಶ್ ದೇಸಾಯಿ, ಶಿವಾನಂದ್ ರೂಡ್ಗಿ, ಪುರಸಭೆ ಪ್ರತಿನಿಧಿ ಗಿರೀಶ್ ನಾಗೂರ್ ಹಾಗೂ ಸತೀಶ್ ಬಿರಾದಾರ್, ರಾಜು ಅಂಕಲ್ಗಿ, ರವಿ ಮಂಗಳೂರ್, ರಾಜ್ಯ ಪ್ರಭಾರಿ ರಾಜೇಶ್ ತಾವ್ಶಿ, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಶಾರದಾ ಮಂಗಳೂರ್, ಅನುಸೂಯ ಪಾರ್ಗೊಂಡ, ಮಲ್ಲಮ್ಮ ಬಿರಾದಾರ್ ಹಾಗೂ ಪ್ರಮುಖರು ಭಾಗವಹಿಸಿದ್ದರು. ಚಿಕ್ಕೋಡಿ ತಾಲೂಕಿನ ಮಾಂಜ್ರಿಯ ಕೆಪಿ ಮಗೆನ್ನವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿಗಳು ಪ್ರಾರಂಭಗೊಂಡಿವೆ. ಮಕ್ಕಳಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಕಳೆದ 2 ವರ್ಷಗಳಿಂದ ರಾಜ್ಯಾದ್ಯಂತ ಮಹಾಮಾರಿ ಕೊರೋನಾ ಸೋಂಕಿನಿಂದ ಸ್ಥಗಿತಗೊಂಡ 1ರಿಂದ 5ನೇ ತರಗತಿಯ ಶಾಲೆಗಳು ಇವತ್ತು ಪುನಃ ಆರಂಭಗೊಂಡ ಹಿನ್ನೆಲೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಕೆಪಿ ಮಗೆನ್ನವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಮಾಡಲಾಯಿತು. ನಂತರ ಸರಸ್ವತಿ ಭಾವಚಿತ್ರಕ್ಕೆ ಸಾಮಾಜಿಕ ಕಾರ್ಯಕರ್ತರಾದ ರಾಘವೇಂದ್ರ ಲಂಬೂಗೋಳ್ ಪೂಜೆ ನೆರವೇರಿಸಿದ್ರು. ಸಂಸ್ಥೆಯ ಅಧ್ಯಕ್ಷರಾದ ಶೀತಲ್ ಮಗೆನ್ನವರ್, ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ವಿಜಯ್ ಕುಮಾರ್ ಉಪಾಧ್ಯ, ಡಾಕ್ಟರ್ ರಮೇಶ್ ಕಿಚಡೆ, ವೈಭವ್ ಬಾಗೇವಾಡಿ, ಚಂದ್ರಕಾಂತ್ ಪಾಟೀಲ್, ಅಭಿನಂದನ್ ಸುಳಕೋಡೆ, ಪುಷ್ಪದಂತ್ ಉಪಾಧ್ಯ, ರಾಜು ಮಗದುಂ, ರಾಕೇಶ್ ಚೌಗ್ಲೆ, ಅಮಿತ್ ಚೌಗ್ಲೆ ಹಾಗೂ ಎಲ್ಲ ಶಿಕ್ಷಕ ವೃಂದ ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಸ್ಕೂಲ್ನಲ್ಲಿ 1ರಿಂದ 5ನೇ ತರಗತಿಗಳ ಪ್ರಾರಂಭೋತ್ಸವ ಜರುಗಿತು. ಶಾಲೆಯ ಶಿಕ್ಷಕರು ಆರತಿ ಮಾಡಿ ಹೂ ಕೊಟ್ಟು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸತ್ತಿ ವತಿಯಿಂದ 1ರಿಂದ 5ನೇ ತರಗತಿಯವರೆಗೆ ಪ್ರಾರಂಭೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶಾಲೆಯ ದ್ವಾರ ಬಾಗಿಲಿಗೆ ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು. ಶಾಲೆಯ ಶಿಕ್ಷಕಿಯರು ಮಕ್ಕಳಿಗೆ ಆರತಿ ಮಾಡಿ ಹೂವು ಕೊಟ್ಟು ಸಿಹಿ ನೀಡಿ ಸ್ವಾಗತಿಸಿದ್ರು.
ಈ ಸಂದರ್ಭದಲ್ಲಿ ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿದಾನಂದ ಪಾಟೀಲ್, ಮುಖಂಡ ಅನ್ನಪ್ಪ ಹುದ್ದಾರ್, ಸಂಘದ ಕಾರ್ಯದರ್ಶಿ ಶಿವಾನಂದ ಪಾಟೀಲ್, ಮುಖ್ಯೋಪಾಧ್ಯಾಯ ಜಾವೇದ್ ಮುಲ್ಲಾ, ಶಾಲೆಯ ಕೋಆರ್ಡಿನೇಟರ್ ಚೇತನಾ ಪಾಟೀಲ್, ಶಾಲಾ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಬಸವಶ್ರೀ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿದಾನಂದ ಪಾಟೀಲ್ ಅವರು ಮಾತನಾಡಿ, ಶಾಲೆಯನ್ನ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಮತ್ತು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಶಾಲೆಯನ್ನ ಪ್ರಾರಂಭ ಮಾಡಿದ್ದೇವೆ. ಮಕ್ಕಳು ಕೂಡ ಸಂತೋಷದಿಂದ ಶಾಲೆಗೆ ಬಂದಿದ್ದಾರೆ ಎಂದರು. ಸರ್ಕಾರವು ತಡವಾಗಿ ಪ್ರಾರಂಭ ಮಾಡಿದ್ರೂ ಕೂಡ ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆ ಹಮ್ಮಿಕೊಂಡಿದೆ. ಇವತ್ತು ಶಾಲೆಗಳನ್ನ ತಳಿರು ತೋರಣಗಳಿಂದ ಸಿಂಗರಿಸುವುದರ ಮೂಲಕ ಮಕ್ಕಳಿಗೆ ಒಂದು ಸಿಹಿ ಹಂಚುವುದರ ಮೂಲಕ ಇವತ್ತು ಶಾಲೆಯನ್ನು ಪ್ರಾರಂಭಗೊಳಿಸಿದ್ದೀವಿ. ಮಕ್ಕಳು ಬಹಳ ಉಲ್ಲಾಸದಿಂದ ಶಾಲೆ ಕಡೆಗೆ ಬಂದಿದ್ದಾರೆ. ಅವ್ರ ಉಲ್ಲಾಸವನ್ನು ನೋಡಿದರೆ ನಮಗೆ ಇವತ್ತು ಭಾಳ ಖುಷಿ ಅನ್ನಿಸ್ತಾ ಇದೆ. ಕಳೆದ 1.5 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿಗೆ ಮನೆಯಲ್ಲಿ ಉಳ್ಕೊಂಡು ಕೇವಲ ಆಟಗಳಲ್ಲಿ ತೊಡಗೋದೊಂದಿಗೆ ಸಮಯವನ್ನು ಕಳೆದಿದ್ರು. ಇವತ್ತು ಏನಂತಾರೆ, ಮರಳಿ ಮತ್ತೆ ಶಾಲೆಗೆ ಬಂದಿರೋದ್ರಿಂದ ಅವರ ಮುಖದಲ್ಲಿ ತುಂಬ ಒಂದು ಆನಂದ ಕಾಣಿಸ್ತಾ ಇದೆ. ಆ ಆನಂದ ನೋಡಿ ನಮಗೆಲ್ಲರೂ ಕೂಡ ಸಂತೋಷ ಆಗ್ತಾ ಇದೆ. ಸರ್ಕಾರ ತಡವಾಗಿ ಆದರೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ತಾ ಇದೆ. ಇದು ಒಳ್ಳೆಯ ನಿರ್ಧಾರಕ್ಕೆ ತೆಗೆದುಕೊಂಡದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತಾ ಇದ್ದೀನಿ. ರಬಕವಿ ಬನಹಟ್ಟಿ ತಾಲೂಕಿನ ನವಲ್ಗಿ ಗ್ರಾಮದಲ್ಲಿ ಶ್ರೀ ಗುರು ಡೋಹರ್ ಕಕ್ಕಯ್ಯ ಸಮಾಜದ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಾವಲ್ಗಿ ಗ್ರಾಮದಲ್ಲಿ ಶ್ರೀ ಗುರು ಡೋಹರ ಕಕ್ಕಯ್ಯ ಸಮಾಜದ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತಹ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಶ್ರೀ ಗುರು ಡೋಹರ ಕಕ್ಕಯ್ಯ ಸಮಾಜದವರು ತಮ್ಮ ಬೇಡಿಕೆಗಳಾದ ಕಲ್ಯಾಣ ಮಂಟಪ ನಿರ್ಮಾಣ ಹಾಗೂ ಶ್ರೀ ಗುರು ಡೋಹರ ಕಕ್ಕಯ್ಯ ದೇವಸ್ಥಾನದ ಮೇಲೆ ಶಿಖರ ನಿರ್ಮಾಣ ಮಾಡುವ ಕುರಿತು ಚರ್ಚಿಸಲಾಯಿತು. ಈ ವಿಷಯಗಳ ಬಗ್ಗೆ ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರಿಗೂ ಕೂಡ ಮನವಿ ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂತೋಷ್ ಸವನೂರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿತ್ತು ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುತ್ತಪ್ಪ ಅಂಗಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಾನಪ್ಪ ಆಸಂಗಿ, ಗ್ರಾಮ ಪಂಚಾಯಿತಿ ಸದಸ್ಯರು ರಾಜು ಕದಂ, ಬಸಪ್ಪ ಬಾರಸಕಳೆ, ಶ್ರೀಧರ್ ಕದಂ, ಪರಶುರಾಮ್ ಬಾಳಸಕಳೆ, ಸಿದ್ದಪ್ಪ ಕದಂ, ಮಾರುತಿ ಕದಂ ಉಪಸ್ಥಿತರಿದ್ದರು. ಅಧ್ಯಕ್ಷರಾದಂತಹ ರಾಷ್ಟ್ರ ಅಧ್ಯಕ್ಷರಾದಂತಹ ಸಂತೋಷ್ ಸೋಮರ್ ಅವರಿಗೆ ಭಾಳ ಆಸೆ ಭಾವಿಸಿದ ಅದಕ್ಕೆ ಇವತ್ತು ನಮ್ಗೆ ಸಮಯ ಅವಕಾಶ ಮಾಡ್ಕೊಂಡು ಇವತ್ತು ಕರೆಸಿದ್ದೀವಿ. ನಾವು ನಮ್ಮ ಜ್ಞಾನ ಸಮುದಾಯ ಭವನಕ್ಕೆ ಹಾಗೂ ಒಂದು ಚಿತ್ರ ಮಾಡೋಕ್ಕೆ ಸ್ವಲ್ಪ ಅನುದಾನ ಕೊಡೋ ಸಂಬಂಧ ನಮಗೆ ಭಾವಿಸಿದ ಬೇಡಿಕೆ ಅವ್ರಿಗೆ ದೇವಸ್ಥಾನ ಸಂಪೂರ್ಣ ಮಾಡಕ್ಕೆ ಆದರೆ ಮ್ಯಾನೇಜ್ಮೆಂಟ್ ನೋಡಿ ದೇವಸ್ಥಾನ ಕಟ್ಟಡ ಮತ್ತು ಶೀಘ್ರ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೋಡ್ ಹೇಳಿದರು. ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೋಡ್ ಕೇಳಿದರು. ಮುಗಳಖೋಡ್ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬನಿ ಕುಲಿಗೋಡ್ ಪದವಿ ಪೂರ್ವ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಅಡಿಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ನಾಗರಿಕರಿಗೆ ತಿಳಿಸಿ ಆ ಕಸಗಳನ್ನು ಪುನರ್ ಸಂಸ್ಕರಣ ಮಾಡತಕ್ಕಂತಹ ಮಹತ್ವಪೂರ್ಣ ಯೋಜನೆಗಳನ್ನು ಮನಮುಟ್ಟುವ ಹಾಗೆ ತಿಳುವಳಿಕೆಯನ್ನು ಸಮಾಜದಲ್ಲಿ ಕೊಡಬೇಕು, ಅದರ ಅರಿವನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಈ ಪ್ಲಾಸ್ಟಿಕ್ದಿಂದ ಆಗ್ತಕ್ಕಂತಹ ಒಂದು ದುಷ್ಪರಿಣಾಮಗಳನ್ನು ಕೂಡ ಸಮಾಜಕ್ಕೆ ಸಲ್ಲಿಸೋದು, ತಿಳಿಸೋದು, ಜೊತೆಗೆ ಅವುಗಳನ್ನು ಇನ್ನು ಮುಂದೆ ಬಳಕೆ ಮಾಡದೆ ಸಮಾಜದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಮಾಡಬೇಕು. ಆ ವಿಚಾರವಾಗಿ ವಿದ್ಯಾರ್ಥಿಗಳು ಸಮಾಜದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ತಿಳುವಳಿಕೆಯನ್ನು ನೀಡಬೇಕು ಅನ್ನೋ ವಿಚಾರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣದ ನಿಮಿತ್ತವಾಗಿ ಇವತ್ತು ನಮ್ಮ
ಪದವಿ ಪೂರ್ವ ಕಾಲೇಜಿನ ಪರವಾಗಿ ಪುರಸಭೆಯ ನೇತೃತ್ವದೊಳಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದಲ್ಲದೆ ಸ್ವಚ್ಛವಾದ ಪರಿಸರದಿಂದ ಸ್ವಾಸ್ಥ್ಯವಾದ ಸಮಾಜವನ್ನ ರೂಪಿಸಬಹುದು. ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಸಂಪೂರ್ಣವಾಗಿ ಯಶಸ್ಸು ದೊರೆಯಬೇಕಾದ್ರೆ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದರು. ಪ್ರಾಚಾರ್ಯ ಎಂಕೆ ಬೀಳ್ಗಿ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ಭಾರತದ ಬಗ್ಗೆ ನಾಗರಿಕರಿಗೆ ತಿಳುವಳಿಕೆ ನೀಡುವುದರೊಂದಿಗೆ ರಸ್ತೆ ಬೀದಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಲ್ಲ ಜನಸಾಮಾನ್ಯರ ಜವಾಬ್ದಾರಿಯಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಸ್ವಚ್ಛತೆಯ ಬಗ್ಗೆ ಮನವರಿಕೆ ಮಾಡುವ ಒಂದು ಸಣ್ಣ ಪ್ರಯತ್ನವಾಗಿದೆ. ಇದು ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಉದ್ದೇಶವಾಗಿದೆ. ಬಿಎನ್ಕೆ ಹೈಸ್ಕೂಲ್ನಿಂದ ಪ್ರಾರಂಭಗೊಂಡ ಸ್ವಚ್ಛತಾ ಜಾಥಾ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ಭಾಗವಹಿಸಿದ್ದರು. ನಂತರ ಪಟ್ಟಣದ ಹೃದಯ ಭಾಗವಾದ ಶ್ರೀ ಗಜಾನನ ದೇವಸ್ಥಾನದ ಆವರಣ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಕಸ ಕಡ್ಡಿ ಮತ್ತು ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯ ವಸ್ತುಗಳ ವಿಲೇವಾರಿಯಲ್ಲಿ ಎಲ್ಲರೂ ಭಾಗವಹಿಸಿದ್ದರು. ಬಸ್ ನಿಲ್ದಾಣ ಮಾರ್ಗವಾಗಿ ಪುರಸಭೆಗೆ ಆಗಮಿಸಿ ಪುರಸಭೆ ಆವರಣದ ಮುಂಭಾಗವನ್ನ ಶುಚಿಗೊಳಿಸುವ ಮೂಲಕ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೌಡ್, ಪ್ರಾಚಾರ್ಯ ಎಂಕೆ ಬೀಳ್ಗಿ, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಜೆಆರ್ ಮೊಗವೀರ್, ಪುರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು, ಉಪನ್ಯಾಸಕರಾದ ಕೆಎ ಕಾಂಬಳೆ, ಬಿಎ ಹಿಪ್ಪರ್ಗಿ, ಎಂಜಿ ಬಾಳೋಜಿ, ಕುಮಾರಿ ಎಸ್ಬಿ ಕೋಕಟ್ನೂರ್ ಹಾಗೂ ಎನ್ಎಸ್ಎಸ್ ಘಟಕದ ಎಲ್ಲ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.